कृष्ण माताजी ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಸಖಿಯರಿಂದ ವಿಜ್ಞಪ್ತಿ. ಸಖಿಯರಿಗೆ ಪ್ರಾರ್ಥನೆ ಶೀಲ ನರೋತ್ತಮ ದಾಸ ಠಾಕೂರರ ಪ್ರಾರ್ಥನೆಯಿಂದ. ರಾಧಾ ಕೃಷ್ಣ ಪ್ರಾಣ ಮೋರ ಯುಗಲ ಕಿಶೋರ. ರಾಧಾ ಕೃಷ್ಣ ಪ್ರಾಣ ಮೋರ जुगल किशोर. जीवाने मरणे गति हरो नाही मोरा. जीवाने मरणे गति हरो नाही मोरा. राधा कृष्ण प्राण मोरा जुगल किशोर. कालिंदीर फूले केली कदंबीरवाना. कालिंदीर फूले केली कदंबीरवाना. रतना बेदीरा उपरा बसवधु जाना. रतना बेदीरा उपरा बसवधु जाना. राधा कृष्ण प्राण मोरा जुगल किशोर. श्यामा गौरी हंगे दिबो चंदनीर कांत. श्यामा गौरी हंगे दिबो चंदनीर कांत. श्यामारा तुलाबो कवे लोक चंद्र. राधा कृष्ण प्राण मोरा जुगल किशोर. गदिया मला तीर्मल दिव तुहार काले. गदिया मला तीर्मल दिव तुहार काले. आधारे तुलिया दिवो कर्पूर तंबूले. आधारे तुलिया दिवो कर्पूर तंबूले. राधा कृष्ण प्राण मोरा जुगल किशोर. ललिता विशाखादि जत सखी वृंद. ललिता विशाखादि जत सखी वृंद. अज्ञाया करिब सेवा शरणारविंद. अज्ञाया करिब सेवा शरणारविंद. राधा कृष्ण प्राण मोरा जुगल किशोर. श्री कृष्ण चैतन्य प्रभु दशरानुदास. श्री कृष्ण चैतन्य प्रभु दशरानुदास. सेवा अभिलाषा करे नरोत्तम दास. सेवा अभिलाषा करे नरोत्तम दास. राधा कृष्ण प्राण मोरा जुगल किशोर. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण 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 हरे हरे. हरे राम 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 हरे हरे. हरे कृष्ण माताजी ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಾ ಭಕ್ತಿಯಿಂದ ಶಯನಾರ್ಥಿ ಹಡಿದ ಮಂಗಳಪ್ರದ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ. ಇವತ್ತಿನ ಶ್ರವಣ ಬಂದು ಶ್ರೀಮದ್ ಭಾಗವತ ಸ್ಕಂದ 3 ಅಧ್ಯಾಯ 23 ದೇಹೂತಿಯ ಪ್ರಲಾಪ. ಇವತ್ತಿನ ಪ್ರವಚನಕಾರರು ಭಕ್ತಿ ವಿಜೇತ ರೆಡ್ಡಿ ಮಾತಾಜಿಯವರು.
हरे कृष्ण माताजी, दंडवत प्रणाम। हरे कृष्ण, ಧನ್ಯವಾದ ಪ್ರಣಾಮ ಮಾತಾಜಿ। ಹರೇ माताजी, ಕೃಷ್ಣ। हरे ಎಲ್ಲ ವೈಷ್ಣವರಿಗೂ ನನ್ನ ಧನ್ಯವಾದ ಪ್ರಣಾಮಗಳು। ಸೊ ಇವತ್ತು ನಾವು ಶ್ರೀಮದ್ ಭಾಗವತವನ್ನ ಚರ್ಚೆ ಮಾಡಕ್ ಹೋಗ್ತಾ ಇದೀವಿ। ಅದಕ್ಕೆ ಮುಂಚೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ। ನಮ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನೆ ನಮ ಆಚಾರ್ಯ ಪಾದಾಯ ನಿತಾಯ ಕೃತ ಪ್ರದಾಯನೆ ಗೌರ ಕಥಾಧಾಮದಾಯ ನಗರ ಗ್ರಾಮ ತಾರಿಣೆ नम ओं विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वती देवी गौरवाणी प्रचारिणे निर्विशेष शून्यवादी पाश्चात्य वेशितानि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे कृष्ण। ಎಲ್ಲ ವೈಷ್ಣವರಿಗೂ ನಾನು ಧನ್ಯವಾದ ಪ್ರಣಾಮಗಳು। ಸೊ ಇವತ್ತು ನಾವು 3ನೇ ಸ್ಕಂದ 23ನೇ ಅಧ್ಯಾಯವನ್ನ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದೀವಿ। ಇದರ ಒಂದು ಹೆಸರು ಬಂದ್ಬಿಟ್ಟು ದೇವಹೂತಿಯ ಪ್ರಲಾಪ। ಸೊ ಇಷ್ಟವರೆಗೂ ಏನಾಯ್ತು ಅಂತ ಅಂದ್ರೆ ಕರ್ದಮ ಮುನಿಗಳು ಬಂದು ಸ್ವಯಂಭುವ ಮನು ಹತ್ರ ಬಂದು ಅವರ ಇವರು ಸ್ವಯಂಭುವ ಮನು ಕರ್ದಮ ಮುನಿಗಳ ಒಂದು ಆಶ್ರಮಕ್ಕೆ ಬಂದಿದ್ರು। ಅವರ ಮಗಳನ್ನ ಧಾರೆ ಎರೆದು ಕೊಟ್ರು ಕರ್ದಮ ಮುನಿಗಳಿಗೆ। ಈಗ ಅವ್ರು ವಾಪಸ್ ಹೋದ್ರು, ತಂದೆ ತಾಯಿ ಇಬ್ರು ವಾಪಸ್ ಹೋದ್ಮೇಲೆ ಏನಾಯ್ತು ಅಂದ್ರೆ ದೇವಹೂತಿಗೆ ತುಂಬಾನೇ ಬೇಜಾರಾಯ್ತು। ಅವರ ತಂದೆ ತಾಯಿ ಅಗಲಿಕೆಯಿಂದ ಅವಳಿಗೆ ಬೇಜಾರಾಯ್ತು। ಬಟ್ ಸ್ಟಿಲ್ ಅದಾದ್ಮೇಲೆ ಅವಳಿಗೆ ಇನ್ನೊಂದ್ ಕಡೆ ಖುಷಿನೂ ಆಯ್ತು ದಟ್ ಅವರ ಒಂದು ಪತಿಗೆ ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು। ಸೊ ಅವರ ಪತಿಯ ಒಂದು ಇಚ್ಛೆಗಳನ್ನ ಅವಳು ಅರ್ಥ ಮಾಡ್ಕೊಂಡು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಲು, ತುಂಬಾ ಪ್ರೀತಿಯಿಂದ ಹೇಗೆ ಪಾರ್ವತಿ ದೇವಿ ಶಿವಜಿ ಏನಿದ್ದಾರೆ ಅವರಿಗೆ ಹೇಗೆ ಸೇವೆ ಮಾಡ್ತಾರೆ ತುಂಬಾ ಪ್ರೀತಿಯಿಂದ, ಆ ತರ ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ। ತುಂಬಾ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎಕ್ಸಾಂಪಲ್ ಯಾಕೆ ಅಂತ ಅಂದ್ರೆ ಭವಾನಿ ಅಂದ್ರೆ ಶಿವಜಿ, ಪಾರ್ವತಿ ಇದಾರಲ್ಲ, ಪಾರ್ವತಿ ದೇವಿ ತುಂಬಾ ದೊಡ್ಡ ರಾಜನ ಮಗಳು ಅಲ್ವಾ, ರಾಜ್ಕುಮಾರಿ ಅವಳು। ಹಾಗೆ ಶಿವಜಿ ನೋಡಿದ್ರೆ ಅವ್ರ ಹತ್ರ ಮನೇನೂ ಇಲ್ಲ ಉಳ್ಕೊಳೋದಕ್ಕೆ, ಒಂದು ಭಿಕ್ಷುಕನ್ ತರ ಬರ್ತಾರೆ ಪಾರ್ವತಿ ದೇವಿಗೆ ಹೆಣ್ ಕೇಳೋದಕ್ಕೆ। ಸೊ ಈ ತರ ಇರ್ಬೇಕಾದ್ರೆ ಭವಾನಿ ದೇವಿ ಏನ್ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ, ಅವ್ರಿಗೆ ಯಾವ್ದೇ ಒಂದು ಅಹಂಕಾರ ಅನ್ನೋದಿಲ್ಲ, ನಾನು ರಾಜ್ಕುಮಾರಿ ನಾನು ಅಂತ ಅಷ್ಟು ಒಂದು ಹ್ಯುಮಿಲಿಟಿಯಿಂದ ಯಾವ್ದೇ ಒಂದು ಅಹಂಕಾರ ತೋರಿಸ್ದಲ್ಲೇ ಭಗವಂತ ಶಿವಜಿಯನ್ನ ಪೂಜೆ ಆತರ ಅವಳು ಸೇವೆ ಮಾಡ್ತಾ ಇದ್ರು। ಸೊ ನೋಡಿ, ಅವರು ಮರದ ಕೆಳಗಿರ್ಬೇಕಾಯ್ತು, ಮತ್ತೆ ತಮ್ಮ ಹೆಚ್ಚಿನ ಸಮಯ ಏನು ಧ್ಯಾನದಲ್ಲಿ ಕಳೀತಾ ಇದ್ರು ಶಿವಜಿ। ಆದ್ರೂ ಕೂಡ ಅವರ ಒಂದು ಸಂಘ ಬೇಕು ಅಂತ ಹೇಳಿ ಭವಾನಿ ದೇವಿ ಇಷ್ಟಪಟ್ರು। ಅದೇ ತರ ಇಲ್ಲಿ ಕೂಡ ದೇವಹೂತಿ ಏನಿದ್ದಾರೆ ಅವರು ತುಂಬಾ ದೊಡ್ಡ ಒಂದು ಗೌರವಾನ್ವಿತ ಫ್ಯಾಮಿಲಿಯಿಂದ ಬಂದಿದ್ದಾರೆ। ಆದ್ರೂ ಕೂಡ ಅವರು ಕರ್ದಮ ಮುನಿಯನ್ನೇ ತಮ್ಮ ಗಂಡನಾಗಿ ಸ್ವೀಕರಿಸೋದಕ್ಕೆ ಇಷ್ಟಪಟ್ರು। ಅವ್ರಿಗೆ ಗೊತ್ತಿತ್ತು ಹೇಗೆ ತನ್ನ ಗಂಡನ ಖುಷಿ ಪಡಿಸೋದು ಅಂತ। ಸೊ ಇಲ್ಲಿ ಸಾಧ್ವಿ ಅಂತ ಹೇಳ್ತಾರೆ, ಅಂದ್ರೆ ತುಂಬಾನೇ ಪತಿವ್ರತೆ ಆಗಿರುವಂತಹ, ನಂಬಿಕೆಗೆ ಅರ್ಹರಾಗಿರುವಂತಹ ಪತ್ನಿಯಾಗಿ ಅವರು ಇದ್ರು। ತುಂಬಾ ಒಳ್ಳೆ ಒಂದು ಎಕ್ಸಾಂಪಲ್ ಇದು। ಯಾಕಂದ್ರೆ ಅಂದ್ರೆ ಅವರು ದೇವಹೂತಿಯವರು ಯಾವ ರೀತಿ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ, ಹೆಂಡತಿಯ ಪಾತ್ರವನ್ನ, ಅದು ತುಂಬಾ ಒಳ್ಳೆ ಎಕ್ಸಾಂಪಲ್ ಇಡೀ ಜಗತ್ತಿಗೆ। ಸೊ ಯಾಕೆ ಈಗ ಹಿಂದಿನ ಕಾಲದಲ್ಲಿ ಅಥವಾ ಇವಾಗ ಕೂಡ ಏನಾಗುತ್ತೆ, ಯಾರಿಗೆ ಇನ್ನು ಮದ್ವೆ ಆಗಿಲ್ಲ ಅವರು ಶಿವನನ್ನ ಪೂಜೆ ಮಾಡೋದಕ್ಕೆ ಹೇಳ್ತಾರೆ ಹೆಣ್ಮಕ್ಳಿಗೆ, ಗಂಡ್ ಮಕ್ಳಿಗಾದ್ರೆ ಪಾರ್ವತಿ ದೇವಿನ ಪೂಜೆ ಮಾಡಕ್ ಹೇಳ್ತಾರೆ। ಯಾಕಂದ್ರೆ ಅವರು ಆತರ ಪ್ರೇ ಮಾಡ್ತಾ ಏನ್ ಮಾಡ್ತಾರೆ, ಶಿವಜಿ ತರಾನೇ ಒಬ್ಬ ಗಂಡ ಸಿಗುವ ಹಾಗೆ ಅವರು ಬೇಡ್ಕೊಳ್ತಾರೆ। ಯಾಕೆ ಶಿವಜಿ ತರ ಅಂತ ಅಂದ್ರೆ ಶಿವಜಿ ಒಬ್ಬ ಆದರ್ಶ ಪತಿ। ಯಾವ ರೀತಿಯಲ್ಲಿ ಅಂದ್ರೆ ಅವರು ಒಬ್ಬ ವೈಷ್ಣವ। ಯಾವ ತರ ವೈಷ್ಣವನ ಯಥಾಶಂಭು, ಇವರಿಗಿಂತ ಗ್ರೇಟ್ ವೈಷ್ಣವ ಇನ್ಯಾರೂ ಇಲ್ಲ। ಸೊ ಅಂತಹ ಒಬ್ಬ ಪತಿ ಏನಿದ್ದಾರಲ್ಲ ಅವರು ನಿಜವಾಗ್ಲೂ ಆದರ್ಶಪ್ರಾಯ ಆಗಿರುವಂತಹ ಒಬ್ಬ ಪತಿಯಾಗಿರ್ತಾರೆ। ಸೊ
ಇಂಥ ಪತಿನ ಪಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ ಅವರು, ಶಿವಜಿಯ ಪೂಜೆಯನ್ನ ಮಾಡ್ತಾರೆ. ಸೊ ಶಿವಜಿ ಏನ್ ಮಾಡ್ತಿರ್ತಾರೆ, ಯಾವಾಗ್ಲೂ ಅವರ ಮನ್ಸಲ್ಲಿ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಅವರು ಚಾಂಟ್ ಮಾಡ್ತಾ ಇರ್ತಾರೆ. ಸೊ ಈ ತರ, ಹಂಗಾಗಿ ನೋಡಿ, ಆ ಯಾರಾದ್ರೂ ಒಬ್ಬ ಹೆಣ್ಮಗಳು ಅಷ್ಟು ಪುಣ್ಯ ಮಾಡಿ ಇಂತಹ ಒಬ್ಬ ಪತಿ ಸಿಕ್ಕರು ಅವರೊಂದು ಭಕ್ತಿಯ ಒಂದು ಸೇವೆಯಲ್ಲಿ, ಮತ್ತೆ ಅವಳು ಕೂಡ ಅಷ್ಟೇ ಅವ್ರ ಪತಿಗೆ ಅಷ್ಟೇ ಒಂದು ನಂಬಿಕಾರ್ಹರಾಗಿದ್ದಾಳೆ ಅಂದ್ರೆ ಅದು ಬೆಸ್ಟ್ ಒಂದು ಜೀವನ ಆಗುತ್ತೆ, ಗೃಹಸ್ಥ ಜೀವನ ಆಗುತ್ತೆ. ಯಾಕಂದ್ರೆ ಅವಾಗ ಏನಾಗುತ್ತೆ, ಆ ಸ್ವಾಭಾವಿಕವಾಗಿ ತನ್ನ ಪತಿ ಏನ್ ಮಾಡ್ತಾರಲ್ಲ ಅವರ ಒಂದು ಭಾಗ ಪತ್ನಿಗೂ ಕೂಡ ಬರುತ್ತೆ, ಆಧ್ಯಾತ್ಮಿಕ ಅಭಿವೃದ್ಧಿ ಅಂತ ಹೇಳ್ತಾರೆ. ಸೊ ಅವಾಗ ವಿದುರನ್ಗೆ ಹೇಳ್ತಾರೆ ಮೈತ್ರೇಯ ಮುನಿಗಳು ಏನಂತ, ದೇವಹೂತಿ ಈ ತರ ತನ್ನ ಗಂಡನನ್ನ ತುಂಬಾನೇ ಆತ್ಮೀಯವಾಗಿ ಮತ್ತೆ ತುಂಬಾನೇ ಗೌರವಾನ್ವಿತವಾಗಿ ತನ್ನ ಒಂದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಪ್ರೀತಿಯಿಂದ ಮತ್ತೆ ಒಳ್ಳೆಯ ಮಧುರ ನುಡಿಗಳಿಂದ ಅವಳು ಸೇವೆ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಎರಡು ಏನಂದ್ರೆ, ತುಂಬಾ ಆತ್ಮೀಯವಾಗಿ ಮತ್ತೆ ತುಂಬಾನೇ ಆ ರೆಸ್ಪೆಕ್ಟ್ಫುಲ್ ಆಗಿ, ಗೌರವ ತೋರಿಸ್ತಾ. ಯಾಕಂದ್ರೆ ಒಬ್ಬ ಪತಿ ಏನಿರ್ತಾರೆ ಅವರು ಪತ್ನಿಗೆ ತುಂಬಾ ಆತ್ಮೀಯವಾದಂತಹ ಗೆಳೆಯ ಆಗಿರ್ತಾನೆ ಅಲ್ವಾ, ಪ್ರತಿ ಕ್ಷಣ ಅವ್ರನ್ನ ನೋಡ್ತಾ ಇರ್ತಾರೆ. ಅಂಡ್ ತುಂಬಾ ಒಂದು ಅದೇ ಏನು ಇಂಟಿಮೇಟ್ ಅಂತ ಹೇಳ್ತಾರೆ, ಆತ್ಮೀಯವಾಗಿರ್ತಾರೆ. ಹ್ಮ್ ಆ ಅಂದ್ರೆ ಹಿಂದಿನ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ ಏನಂದ್ರೆ, ಇಬ್ಬರ ಮದ್ವೆ ಆಗ್ಬೇಕಂದ್ರೆ ಅವ್ರಿಬ್ರು ಕೂಡ ಒಂದೇ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ಹೇಳಿ ನಾವ್ ನೋಡಿದ್ವಿ ಅಲ್ವಾ. ಸೊ ಹಂಗಿದ್ದ ಒಂದೇ ಲೆವೆಲ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಒಂದು ವಿವಾಹ ಜೀವನ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ. ಸೊ ಇಲ್ಲಿ ಆತರ ಇದೆ, ಹಾಗಾಗಿ ಆತ್ಮೀಯತೆ ಅನ್ನೋದು ಬರುತ್ತೆ, ಒಳ್ಳೆಯ ಸ್ನೇಹಿತ ಆಗ್ತಾರೆ, ಆತ್ಮೀಯ ಸ್ನೇಹಿತರಾಗ್ತಾರೆ ಇಬ್ರು. ಅದಾದ್ಮೇಲೂ ಕೂಡ ಅವರಲ್ಲಿ ಒಂದು ಗೌರವ ಭಾವನೆಯನ್ನ ಕೂಡ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವೊಂದ್ಸರಿ ಈಗ ನಾವು ಈಗ ಡಿವೋಟೀಸ್ ವಿಷಯಕ್ಕೆ ತಗೊಳೋದಾದ್ರೆ ನೋಡ್ತಾ ಇರ್ತೀವಿ ತುಂಬಾ ದಿನ ಅವ್ರನ್ನ ನೋಡಿ 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 ಅವರ ಕೆಲವೊಂದು ಹ್ಯಾಬಿಟ್ಸ್ ಗೊತ್ತಾಗುತ್ತೆ, ಕೆಲವೊಂದು ಆ ಈ ತರ ಗೊತ್ತಾಗ್ತಾ ಹೋಗುತ್ತೆ. ಅವ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ತಾ ಹೋದಂಗೆಲ್ಲ ಏನಾಗುತ್ತೆ, ಜನರಲಿ ಅವ್ರ ಮೇಲಿರುವಂತ ರೆಸ್ಪೆಕ್ಟ್ ಕಮ್ಮಿ ಆಗುವಂತ ಚಾನ್ಸಸ್ ಬಹಳ ಇರುತ್ತೆ. ಆ, ಆದ್ರೆ ಒಬ್ಬ ಪತಿ ಪತ್ನಿಯ ಒಂದು ರಿಲೇಶನ್ಶಿಪ್ ಅಲ್ಲಾಗ್ಲಿ ಅಥವಾ ಡಿವೋಟಿಸ್ ನಡುವೆ ರಿಲೇಶನ್ಶಿಪ್ ಅಲ್ಲೂ ಕೂಡ ನಾವು ರೆಸ್ಪೆಕ್ಟ್ ಅನ್ನೋದನ್ನ ಯಾವಾಗ್ಲೂ ಕೂಡ ಇಟ್ಕೊಂಡಿರ್ಬೇಕಾಗುತ್ತೆ. ಅವ್ರಿಗೆ ಕೊಡ್ಬೇಕಾಗಿರುವಂತ ಗೌರವವನ್ನ ನಾವು ಯಾವುದೇ ಆ ತಡೆ ಇಲ್ದಲೆ ಅದನ್ನ ತೋರಿಸ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೋಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ತನ್ನ ಪತಿಯನ್ನ ಇನ್ನೊಂದು ಹೆಜ್ಜೆ ಮೇಲಿಟ್ಟು ನೋಡುವಂತ ಒಂದು ಆ ಏನು ರೂಢಿ ಮಾಡ್ಕೋಬೇಕಾಗುತ್ತೆ ಪತ್ನಿ. ಯಾಕಂದ್ರೆ ಅವರ ಏನಂತಾರೆ, ಅವ್ರು ಇರೋದ ಆ ರೀತಿ ಇರ್ತಾರೆ, ಅವರ ಮೈಂಡ್ಸ್ ಆ ರೀತಿ ಇರುತ್ತೆ. ಗಂಡ್ ಮಕ್ಕಳನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ, ಅವರ ಮನೋಭಾವನೆ ಹೇಗಿರುತ್ತೆ ಅಂದ್ರೆ, ನಾನು ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅಂದ್ರೆ ಯಾವ ರೀತಿ, ಇನ್ನೊಬ್ರನ್ನ ನಾನು ಪ್ರೊಟೆಕ್ಟ್ ಮಾಡೋ ರೀತಿ ಇರ್ಬೇಕು ಅಂತ ಯೋಚನೆ ಮಾಡ್ತಾರೆ ಯಾವಾಗ್ಲೂ. ಗಂಡ್ ಮಕ್ಳದ್ ಆ ತರ ಇರುತ್ತೆ. ಹೆಣ್ಮಕ್ಳದ್ ಹೆಂಗಿರುತ್ತೆ ಅಂದ್ರೆ, ನನಗಿನ್ನ ಯಾರಾದ್ರೂ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಇರುತ್ತೆ. ಸೇಮ್ ತಂದೆ ಮತ್ತೆ ಮಕ್ಳಿದ್ದಂಗೆ, ತಂದೆ ತಾಯಿ ಮತ್ತೆ ಮಕ್ಳು. ತಂದೆ ತಾಯಿಯರಿಗೆ ಏನ್ ಅನ್ಸ್ತಾ ಇರುತ್ತೆ, ಯಾವಾಗ್ಲೂ ನನ್ನ ಮಕ್ಳನ್ನ ನಾನು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಅಂದ್ರೆ ಅವ್ರು ಒಂದು ಹೈಯರ್ ಸ್ಥಾನದಲ್ಲಿದ್ದಾರೆ. ಅಂಡ್ ಮಕ್ಳಿಗೆ ಏನ್ ಅನ್ಸ್ತಾ ಇರುತ್ತೆ, ಅಪ್ಪ ಅಮ್ಮ ನನ್ನ ಎಲ್ಲಾ ಜವಾಬ್ದಾರಿನ ತಗೊಳ್ಳಿ ಅಂತ ಹೇಳಿ ಇರುತ್ತೆ. ಇದೇ ಒಂದು ಸೇಮ್ ರಿಲೇಶನ್ ಇವನ್ ಒಬ್ಬ ಗಂಡ ಮತ್ತೆ ಹೆಂಡತಿಯಲ್ಲಿ ಕೂಡ ಇರುತ್ತೆ, ಪತಿ ಪತ್ನಿಯಲ್ಲಿ ಕೂಡ ಇರುತ್ತೆ. ಪತ್ನಿಗೆ ಏನ್ ಅನ್ಸುತ್ತೆ, ನನ್ನ ಇವರು ಪ್ರೊಟೆಕ್ಟ್ ಮಾಡ್ಲಿ. ಅವ್ರ ಆ ರೀತಿ ನಡ್ಕೊಂಡಾಗ ಪತಿಗೂ ತುಂಬಾನೇ ಖುಷಿ ಆಗತ್ತೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ. ಯಾಕಂದ್ರೆ ಅವ್ರ ಮೂಡ್ ಇರೋದೇ ಅದು, ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋ ಮೂಡ್. ಸೊ ಯಾವಾಗ ಪತ್ನಿ ಆ ಒಂದು ಹೆಜ್ಜೆ ಕೆಳಗಿಳಿತಾರೆ ಪತಿಗಿಂತ, ಆಗ ಪತಿಗೆ ಏನ್ ಅನ್ಸುತ್ತೆ, ಪೂರ್ತಿ ಒಂದು ಜವಾಬ್ದಾರಿ ಬಂದ್ಬಿಡುತ್ತೆ ಪತ್ನಿದು. ಹಾಗಾಗಿ ಅಷ್ಟೇ ಪ್ರೀತಿಯಿಂದ ಮತ್ತೆ ಎಲ್ಲಾ ಟೈಮಲ್ಲೂ ಪ್ರೊಟೆಕ್ಷನ್ ಕೊಡುವಂತ ಒಂದು ಬಾಂಧವ್ಯ ಬೆಳೀತಾ ಹೋಗುತ್ತೆ. ಸೊ ಇದು ಮಾಡ್ಬೇಕಾಗುತ್ತೆ. ಈಗ ಕೆಲವೊಂದ್ಸರಿ ಏನು ಪತಿಯಿಂದ ಏನಾದ್ರೂ ತಪ್ಪು ನಿರ್ಧಾರಗಳು ತಗೊಂಡ್ರೆ ಅವಾಗ ಪತ್ನಿಗೆ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕಾಗುತ್ತೆ.
ಅಂಡ್ ಪತ್ನಿ ಅದನ್ನ ಸ್ವಲ್ಪ ಸಹಿಸ್ಕೋಬೇಕಾಗುತ್ತೆ. ಆತರ ಆದಾಗ ಏನಾಗುತ್ತೆ, ಒಂದು ಒಳ್ಳೆ ಬಾಂಧವ್ಯ ಉಳಿಯುತ್ತೆ ಪತಿ ಪತ್ನಿಯರಲ್ಲಿ. ಸೊ ಸೊ ಈ ತರ ಇದೆ. ಇದನ್ನ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಸೊ ಅವಾಗ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನೋಡೋದಾದ್ರೆ ಹೆಣ್ಮಕ್ಳು ತಮ್ಮ ಗಂಡಂದಿರನ್ನ ಹೆಸರಿಡ್ದು ಕರೆಯೋದಿಲ್ಲ. ಈಗಿನ ಕಾಲದಲ್ಲಿ ಅದು ರೂಢಿ ಆಗ್ಬಿಟ್ಟಿದೆ. ಬಟ್ ಸ್ಟಿಲ್ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಹೇಗೆ ಒಂದು ಲೆವೆಲ್ ಹೈ ಇಡೋದು ಹಸ್ಬೆಂಡ್ನ ಅಂತ. ಅಂಡ್ ಇನ್ನೊಂದೇನಂದ್ರೆ ಒಳ್ಳೆಯ ಮಧುರ ನುಡಿಗಳಿಂದ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಕಂಟ್ರೋಲ್ ಮಾಡ್ಕೋಬೇಕು ಅವಳು ಏನಾದ್ರೂ ಒಂದ್ ಸ್ವಲ್ಪ ತಪ್ಪು ನಿರ್ಧಾರ ಏನಾದ್ರೂ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇನ್ನೊಂದೇನಂದ್ರೆ ಪ್ರೀತಿಯಿಂದ ಮಾತಾಡಿಸ್ಬೇಕು. ಒಳ್ಳೆ ಮಾತುಗಳು, ಮಧುರವಾದ ಮಾತುಗಳು, ಕಠೋರವಾಗಿ ಬೈಯುವಂತ ಮಾತುಗಳನ್ನ ಆಡ್ಬಾರ್ದು. ತುಂಬಾ ಮಧುರವಾಗಿ. ಯಾಕಂದ್ರೆ ಒಬ್ಬ ಪತಿ ಏನಿರ್ತಾನ ಅವನು ಹೊರಗಡೆ ಜಗತ್ತಿನ ಜೊತೆ ಕೂಡ ಡೀಲ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ಸೊ ಹೊರಗಡೆ ಜಗತ್ತಿನಲ್ಲಿ ಅವ್ರಿಗೆ ಏನೇನೇನೋ ಕೇಳ್ಬೇಕಾಗುತ್ತೆ ಬೇರೆ ಬೇರೆ ಜನಗಳಿಂದ. ಮನೇಲಿ ಬಂದಾಗೂ ಕೂಡ ಇದೇ ರೀತಿ ಎನ್ವಿರಾನ್ಮೆಂಟ್ ಇದೆ, ಪತ್ನಿ ಕೂಡ ಇದೇ ರೀತಿ ಬೈತಿದ್ದಾಳೆ, ಅವ್ಳಿಗೇನು ಒಂದ್ ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ ಪತಿ ಮೇಲೆ ಅಂದಾಗ ಅವರಿಗೆ ತುಂಬಾನೇ ಏನೂ ಇಲ್ಲ ಅನ್ನಂಗ ಆಗ್ಬಿಡುತ್ತೆ. ಸೊ ಈ ತರ ಮಾಡ್ಬಾರ್ದು. ಅಟ್ಲೀಸ್ಟ್ ಮನೇಲಾದ್ರೆ ಅವ್ರಿಗೆ ಒಂದು ಒಳ್ಳೆ ಆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ, ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ದೇವಹೂತಿ ಇದೆಲ್ಲವನ್ನ ಮಾಡಿದ್ದಾರೆ. ದೇವಹೂತಿ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್, ಒಬ್ಬ ಪತ್ನಿ ಹೇಗಿರ್ಬೇಕು ಅನ್ನೋದಕ್ಕೆ. ಹಂಗೆ ಕರ್ದಮ ಮುನಿಗಳು ಕೂಡ ಒಬ್ಬ ಪತಿ ಹೇಗಿರ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ದೇವಹೂತಿ ಇದು ಕೂಡ ತುಂಬಾನೇ ಶ್ರದ್ಧಾ ಪೂರ್ವಕವಾಗಿ ಕೆಲಸ ಏನಿಲ್ಲಮ್ಮ, ಮಾಡ್ತಾ ಸೇವೆ ನಾನು ಮಾಡ್ತಾ ಇದು ಓದ್ಕೊಂಡಿನಲ್ಲ. ಅವ್ರು ತುಂಬಾ ಬಲಶಾಲಿ ಆಗಿರುವಂತ ನೀನ್ ಆಫ್ ಪತಿಯನ್ನ ಮಾಡ್ರೆ ನನಗೆ ತೊಂದ್ರೆ ಆಗುತ್ತೆ. ಖುಷಿಪಡಿಸ್ತಾಳೆ. ನೀನು ಹರೇ ಕೃಷ್ಣ. ಆಫ್ ದಯವಿಟ್ಟು ಮಾಡ್ಬಿಟ್ರೆ ಮ್ಯೂಟ್ ತೊಂದ್ರೆ ಮಾಡ್ಕೊಡಿ ಆಗ್ಬಿಡ್ತದ ನನಗೆ. ಕೃಷ್ಣ. ಯಾರೋ ಸೊ ಗೊತ್ತಾಗ್ತಿಲ್ಲ ಮಾತಾಜಿ ಮಾತಾಡಕ್ಕೆ. ಯಾರೋ ಮಾತಾಡ್ತಾರೆ. ನಾನು ಮಾಡ್ಲಾ ಮಾತಾಜಿ? ಓಕೆ, ಒಂದು ನಿಮಿಷ. ಇಲ್ಲ ಮಾತಾಜಿ, ಮಾಡಿದ್ದಾರೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಸೊ ಈ ತರ ದೇವಹೂತಿ ಏನ್ ಮಾಡ್ತಾಳೆ, ಅವಳ ತುಂಬಾ ಬಲಶಾಲಿ ಆಗಿರುವಂತ ಪತಿಯನ್ನ ಖುಷಿ ಪಡಿಸ್ತಾಳೆ. ಹಾಗೆ ಅವಳು ತನ್ನಲ್ಲಿರುವಂತಹ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಪಾಪ ಕ್ರಿಯೆಗಳು ಇವನ್ನೆಲ್ಲ ಬಿಟ್ಬಿಡ್ತಾಳೆ. ಸೊ ನೋಡಿ, ಈ ತರ ಇರ್ಬೇಕಾಗುತ್ತೆ ಒಬ್ಬ ಏನಂತಾರೆ ತುಂಬಾ ಮಹಾನ್ ಪತಿಯ ಮಹಾನ್ ಪತ್ನಿ ಹೆಂಗಿರ್ತಾಳೆ ಅಂದ್ರೆ ಹಿಂಗಿರ್ತಾಳೆ. ಸೊ ಕರ್ದಮ ಮುನಿಗಳು ತುಂಬಾನೇ ತೇಜಸ್ವಿ ಆಗಿದ್ದಾರೆ. ಅವರಲ್ಲಿ ಎಲ್ಲ ರೀತಿಯಾದಂತಹ ಗುಣಗಳಿದೆ. ಆಧ್ಯಾತ್ಮಿಕ ಗುಣಗಳು ತುಂಬಾ ತುಳುಕ್ತಾ ಇದೆ ಕರ್ದಮ ಮುನಿಗಳಲ್ಲಿ. ಹಾಗಾಗಿ ಅವರಿಗೆ ಏನಂತಾರೆ ಅಂಶಂ ಅಂತ ಹೇಳ್ತಾರೆ. ತುಂಬಾ ಶಕ್ತಿಶಾಲಿ. ಸೊ ಈ ತರ ಇರ್ಬೋದು. ಏನಂದ್ರೆ ಪತಿ ಪತ್ನಿ ಇಬ್ರು ಒಂದೇ ಸ್ತರದಲ್ಲಿ ಇರ್ಬೋದು, ಆದ್ರೆ ಪತ್ನಿಗೆ ಏನು ಪ್ರೌಡ್ನೆಸ್ ಬರ್ಬಾರ್ದು. ನೋಡು ನಾನು ಹಿಂಗೆ ಇದೀನಿ ನೋಡು, ನನ್ ಪತಿ ತರಾನೇ ಅಂತ ಒಂದು ಅಹಂಕಾರ ಬರ್ಬಾರ್ದು. ಆ ಅಹಂಕಾರ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಸ್ಪೆಷಲಿ ಅವರ ತಂದೆ ತಾಯಿ ಇರುವಂತಹ ಸ್ಥಾನದಿಂದ ಏನಾದ್ರೂ ಅಹಂಕಾರ ಬಂದ್ರೆ ಬಹಳ ಕಷ್ಟ ಆಗೋಗುತ್ತೆ. ನನ್ ತಂದೆ ಹಂಗೆ, ನನ್ ತಂದೆ ಹಿಂಗೆ, ನೀನೇನ್ ಹಿಂಗೆ ಅಂತ ಅನ್ಕೊಂಡು ಹೋದ್ರೆ ಅಲ್ಲಿಗೆ ಒಂದು ರಿಲೇಶನ್ಶಿಪ್ ತುಂಬಾ ಹಾಳಾಗುತ್ತೆ. ಯಾಕಂದ್ರೆ ನೋಡಿ, ಈಗ ದೇವಹೂತಿ ಕೂಡ ಎಂತ ಒಳ್ಳೆ ಫ್ಯಾಮಿಲಿಯಿಂದ ಬಂದವರು. ಆಗ ಏನಾಗುತ್ತೆ, ಅಹಂಕಾರದಿಂದ ತನ್ನ ಗಂಡನ ಮಾತನ್ನ ಎಷ್ಟೋ ಬಾರಿ ಕೇಳೋದಿಲ್ಲ, ಮತ್ತೆ ಎದುರುತ್ರ ಕೊಡುವಂತದ್ದು ಸಿಚುವೇಶನ್ಸ್ ಬರುತ್ತೆ. ಯಾಕಂದ್ರೆ ಅವ್ರಿಗಾಗ್ಲೇ ಗೊತ್ತಲ್ಲ, ಇವ್ರು ನೋಡ್ಕೊಳ್ಳಿಲ್ಲ ನನ್ನ ಅಂದ್ರೆ ನನ್ನ ತಂದೆ ತಾಯಿ ಇದಾರೆ ನೋಡ್ಕೊಳಕ್ ನನ್ಗೆ, ಅವ್ರಿಗೇನ್ ಕಮ್ಮಿ ಆಗಿದ್ಯಾ, ಇವ್ರಿಗೆ ಡಿವೋರ್ಸ್ ಕೊಟ್ಟು ಹೋಗ್ಬಿಡ್ತೀನಿ. ಈಗ ಅದೇ ನಡೀತಾ ಇರೋದು ಪೂರ್ತಿ. ಈ ಒಂದ್ ಕಲಿಯುಗದಲ್ಲಿ ಬರೀ ಇದೇ ನಡೀತಾ ಇದೆ. ಪತಿ ಇಲ್ಲ ಅಂದ್ರೆ ಏನಾಯ್ತು, ತಂದೆ ತಾಯಿ ಇದಾರಲ್ಲ ಅವ್ರು ನೋಡ್ಕೊಂತಾರೆ. ತಂದೆ ತಾಯಿನೂ ಹಂಗೆ ಇದ್ದಾರೆ, ನೀನೇನ್ ಅವನ ಜೊತೆ ಇರ್ತೀಯ, ಬಾ ನಾನ್ ನೋಡ್ಕೊಂತೀನಿ. ಸೊ ಈ ತರ ಆಗಿ ಯಾರು ಮದ್ವೆ ನೀಟಾಗಿ ನಿಲ್ತಾನೆ ಇಲ್ಲ. ಸೊ ಈ ತರ ಆಗತ್ತೆ. ಬಟ್ ಇದನ್ನ ತುಂಬಾ ತುಂಬಾ ಕ್ಲಿಯರ್ ಆಗಿ ನಿಷಿದ್ಧ ಮಾಡಿದ್ದಾರೆ, ಸ್ಟ್ರಾಂಗ್ ಆಗಿ ನಿಷಿದ್ಧ ಮಾಡಿದ್ದಾರೆ. ಈ ತರ ಯಾವತ್ತೂ ಕೂಡ ಅಹಂಕಾರ ಪಡ್ಬಾರ್ದು ಅಂತ. ಇಲ್ಲಿ ದೇವಹೂತಿ ಒಂಥರ ಏನು ಕೆಲ್ಸದವಳ ತರ ಇದ್ಲು. ಯಾರ ಜೊತೆ? ಕರ್ದಮ ಮುನಿಗಳ ಜೊತೆ. ಇನಿಷಿಯಲ್ ಡೇಸ್ ಅಲ್ಲಿ ಅವ್ರು ಯಾವತ್ತು ಪತಿ ಪತ್ನಿ ಯಾವ ರೀತಿ ಇರ್ತಾರ ಆತರ ಇರ್ಲಿಲ್ಲ. ಒಬ್ಬ
ಒಬ್ಬ ಮಾಸ್ಟರ್ ಮತ್ತೆ ಸರ್ವೆಂಟ್, ಮಾಲೀಕ ಮತ್ತೆ ಅವರ ಸೇವಕ ಇದ್ದಂಗಿದ್ರು ಇಬ್ರು. ಸೊ ಯಾಕಂದ್ರೆ ಅವಳಿಗೆ ಯಾವುದೇ ಅಹಂಕಾರ ಇರ್ಲಿಲ್ಲ, ತಾನು ತುಂಬಾ ದೊಡ್ಡ ರಾಜ್ಕುಮಾರಿ ಅಂತ. ಸೊ ಅವಳು ಎಲ್ಲವನ್ನ ತನ್ನ ಇದನ್ನೆಲ್ಲ ಬಿಟ್ಬಿಟ್ಲು, ತನ್ನ ಕಂಫರ್ಟ್ಸ್ ಏನೇನಿತ್ತು, ಖುಷಿ ಕೊಡುವಂತ ಎಲ್ಲ ವಸ್ತುಗಳನ್ನ ಬಿಟ್ಬಿಟ್ಲು. ಕಂಪ್ಲೀಟ್ ಅವಳು ಅವರ ಪತಿಗೆ ಏನ್ ಬೇಕು ಅದೆಲ್ಲನ ಮಾಡೋದಕ್ಕೆ ಸಿದ್ಧ ಆದ್ಲು. ಸೊ ನೋಡಿ, ದೇವಹೂತಿಗ್ ತುಂಬಾ ಚೆನ್ನಾಗ್ ಗೊತ್ತಿತ್ತು ಈ ವಿಷಯ, ಏನು ಅಹಂಕಾರ ಬರೋದು. ಹಾಗಾಗಿ ಅವಳು ಅದನ್ನ ಪೂರ್ತಿಯಾಗಿ ಬಿಟ್ಬಿಟ್ಲು. ಅಂಡ್ ಅವಳು ತುಂಬಾನೇ ಏನಂದ್ರೆ ಪತಿವ್ರತೆ ಆಗಿದ್ದು ತನ್ನ ಪತಿಗೋಸ್ಕರ. ಇಲ್ಲಿ ಚಾಣಕ್ಯ ಪಂಡಿತರು ಹೇಳ್ತಾರೆ, ಯಾರು ತಂದೆ ಅವರು ಒಂದು ಸಾಲದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅವರು ಒಬ್ಬ ಶತ್ರು ಆಗ್ತಾರೆ. ಹಾಗೆ ಒಬ್ಬ ಆ ತಾಯಿ ತನ್ನ ಮಗ ಇರ್ಬೇಕಾದ್ರೆ ಇನ್ನೊಬ್ಬ ಪತಿಯನ್ನು ಸ್ವೀಕರಿಸಿದ್ರೆ ಅವಳು ಶತ್ರು ಆಗ್ತಾಳೆ. ಹಾಗೆ ಒಬ್ಬ ಹೆಂಡತಿ ಕೂಡ ತನ್ನ ಪತಿ ಇರ್ಬೇಕಾದ್ರೇನೆ ಇನ್ನೊಬ್ಬ ಪತಿಯನ್ನ ಅವಳು ಸ್ವೀಕರಿಸ್ತಾ ಇದ್ದಾಳೆ ಅಂದ್ರೆ ಅವಳು ಕೂಡ ಆ ಏನಾಗ್ತಾಳೆ, ತುಂಬಾ ದೊಡ್ಡ ಪಾಪವನ್ನ ಮಾಡ್ತಾ ಇದ್ದಾಳೆ ಮತ್ತೆ ಶತ್ರು ಆಗ್ತಾಳೆ. ಹಾಗೆ ಒಬ್ಬ ಮೂಢ ಆಗಿರುವಂತ ಮಗ, ಫೂಲಿಶ್ ಮಗ ಕೂಡ ಏನಾಗ್ತಾನೆ, ಶತ್ರು ಆಗ್ತಾನೆ. ಸೊ ಈ ತರ ನೋಡಿ, ಈ ತರದವ್ರನ್ನ ನಾವು ಇದ್ ಮಾಡ್ಬಾರ್ದು. ಸೊ ಒಬ್ಬ ಪತಿವ್ರತೆ ಆಗಿರುವಂತಹ ಆ ಒಬ್ಬ ಸ್ತ್ರೀ ಏನಿದ್ದಾಳೆ ಅವಳು ಇದೆಲ್ಲದರಿಂದ ತುಂಬಾ ಹುಷಾರಾಗಿ ರಕ್ಷಿತನಾಗಿರ್ಬೇಕು. ಸೊ ಈ ತರ ದೇವಹೂತಿ ಏನಿದಾಳಲ್ಲ, ಭಗವಂತನಿಗಿಂತ ಆ ಹೆಚ್ಚು ಅನ್ನೋ ರೀತಿ ತನ್ನ ಗಂಡನನ್ನ ಪೂಜಿಸ್ತಾ ಇದ್ಲು, ತನ್ನ ಗಂಡನ ಸೇವೆ ಮಾಡ್ತಾ ಇದ್ಲು. ಈ ತರ ಅವಳು ಏನ್ ಮಾಡಿದ್ಲು, ತುಂಬಾ ಹೆಚ್ಚು ವರಗಳನ್ನ ಕೂಡ ಅವಳು ನಿರೀಕ್ಷಿಸಿದ್ಲು ತನ್ನ ಪತಿಯಿಂದ. ತುಂಬಾ ದೊಡ್ಡ ದೊಡ್ಡ ವರಗಳನ್ನ ಕೂಡ ನಿರೀಕ್ಷಿಸಿದ್ಲು. ಸೊ ಈ ತರ ತುಂಬಾ ಜಾಸ್ತಿ ದಿನಗಳ ತನಕ ತನ್ನ ಗಂಡನ ಸೇವೆನ ಮಾಡಿ ಮಾಡಿ ಅವಳಿಗೆ ತುಂಬಾ ವೀಕ್ ಆದ್ಲು, ಶಕ್ತಿ ಇಲ್ದಂಗ ಆಯ್ತು ಅವಳಿಗೆ. ಹಾಗೆ ಆ ಈ ತುಂಬಾನೇ ತೆಳ್ಳಗೆ, ನೋಡಕ್ಕೆ ರೋಗಗ್ರಸ್ತ ಆಗಿರೋ ತರ ಅವಳು ಕಾಣ್ತಾ ಇದ್ಲು. ಯಾಕಂದ್ರೆ ಅವಳು ಧಾರ್ಮಿಕ ಚಟುವಟಿಕೆಗಳನ್ನ ಅಷ್ಟು ಕಟ್ಟುನಿಟ್ಟಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದನ್ನ ನೋಡಿ, ಅವಳು ಈ ತರ ಆಗಿರೋದನ್ನ ನೋಡಿ ಕರ್ದಮ ಮುನಿಗಳಿಗೆ ತುಂಬಾನೇ ಒಂದು ಕರುಣೆ ಅನ್ನೋದು ಉಂಟಾಯ್ತು ಅವಳ ಬಗ್ಗೆ. ಸೊ ಆ ಕರುಣೆಯಿಂದ ಅವರು ಒಂದು ಗದ್ಗದ ಕಂಠದಿಂದ ತುಂಬಾ ಪ್ರೀತಿಯಿಂದ ಅವರಿಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ದೇವಹೂತಿಯನ್ನು ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹೆಂಡತಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ಗಂಡ ಏನೇನನ್ನ ಫಾಲೋ ಮಾಡ್ತಿದ್ದಾನೋ, ಗಂಡ ಯಾವ ದಾರಿಯಲ್ಲಿದ್ದಾನೋ ಅದೇ ದಾರಿಯಲ್ಲಿ ಹೆಂಡತಿ ಕೂಡ ಇರ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಅದೊಂದು ಸುಖ ಸಂಸಾರ ಆಗುತ್ತೆ. ಈಗ ಒಬ್ಬ ಪತಿ ಭಕ್ತ ಇದ್ದಾನೆ, ಪತ್ನಿ ಭಕ್ತಿಯಲ್ಲಿ ಇಲ್ಲ, ತುಂಬಾನೇ ಭೌತಿಕವಾಗಿ ಯೋಚನೆ ಮಾಡ್ತಾರೆ ಅಂದಾಗ ಅಲ್ಲಿ ಯಾವುದೇ ಶಾಂತಿ ಇರೋದಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ. ಸೊ ಪತ್ನಿ ಏನ್ ಮಾಡ್ಬೇಕಾಗತ್ತೆ, ತನ್ನ ಪತಿ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ಅವಳು ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕಾಗತ್ತೆ. ಮಹಾಭಾರತದಿಂದ ನಾವು ನೋಡಿದ್ರೆ ಗಾಂಧಾರಿ ಏನ್ ಮಾಡ್ತಾಳೆ, ಧೃತರಾಷ್ಟ್ರ ಕಣ್ಣಿಲ್ಲ ಅವನಿಗೆ ಅಂತ ಗೊತ್ತಾದ್ಮೇಲೆ ಅವಳು ಕೂಡ ಆ ಒಂದು ಸ್ಥಿತಿಯನ್ನ ಅಳವಡಿಸ್ಕೊಳ್ತಾಳೆ. ಯಾಕಂದ್ರೆ ಅವಳಿಗೆ ತಾನು ತನ್ನ ಕಣ್ಣಿನ ಮೇಲೆ ಅಹಂಕಾರ ಪಡ್ಬಾರ್ದು ಅನ್ನೋ ಒಂದು ಯೋಚನೆಯಿಂದ, ತನಗ್ ಕಣ್ಣಿದೆ ತನ್ನ ಗಂಡನ್ ಕಣ್ಣಿಲ್ಲ ಅನ್ನೋ ಒಂದು ಯೋಚನೆ ಬರಬಾರ್ದು ಅನ್ನೋದ್ರಿಂದ ಅವಳು ಏನ್ ಮಾಡಿದ್ಲು, ತನ್ನ ಕಣ್ಣನ್ನ ಕೂಡ ಅವಳು ಇದ್ ಮಾಡಿ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಈ ತರ ನೋಡಿ, ಕೆಲವೊಂದ್ಸರಿ ಏನಾಗುತ್ತೆ, ಒಬ್ಬ ಪತ್ನಿಗೆ ತನ್ನ ಪತಿಗೋಸ್ಕರ ಕೆಲವೊಂದು ವಿಶೇಷ ಇದನ್ನ ವಿಶೇಷ ಆಗಿರುವಂತಹ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ತನ್ನ ಪತಿ ತುಂಬಾ ಜಾಸ್ತಿ ಕಟ್ಟುನಿಟ್ಟಾದ ವ್ರತಗಳನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಏನಾದ್ರೂ ಗೊತ್ತಾಯ್ತಂದ್ರೆ, ಪತ್ನಿ ಕೂಡ ಅದೇ ರೀತಿಯಾಗಿ ಅವನ್ನ ಎಂಕರೇಜ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಅಂಡ್ ಅವಳು ಕೂಡ ಆ ದಾರಿಯಲ್ಲಿ ನಡೆಯೋದಕ್ಕೆ ಸಿದ್ಧ ಆಗಿರ್ಬೇಕು. ಹಂಗಾಗಿ ಇಬ್ರಲ್ಲೂ ಒಂದೇ ಲೆವೆಲ್ಲಿನ ಒಂದು ಭಕ್ತಿ ಇತ್ತು ಅಂದಾಗ ಇದು ಸಾಧ್ಯ ಆಗತ್ತೆ. ಸೊ ಪತ್ನಿ ಎಸ್ಪೆಷಲಿ ಈ ಒಂದು ಇದನ್ನ ನೋಡ್ಕೋಬೇಕಾಗತ್ತೆ. ಅಂಡ್ ಕರ್ದಮ ಮುನಿಗಳ ತರ ಯಾರಾದ್ರೂ ಪತಿ ಸಿಕ್ರು ಅಂದ್ರೆ, ಅಂಡ್ ಪತ್ನಿ ಇದೇ ತರ ಇದ್ದಾಳೆ ಅಂದ್ರೆ, ಆಗ ತುಂಬಾ ದೊಡ್ಡ ಫಲವನ್ನ ಅವರು ನಿರೀಕ್ಷೆ ಮಾಡಬಹುದು. ಸಾಮಾನ್ಯ ದಂಪತಿಗಳಲ್ಲಿ ಇಷ್ಟೊಂದು ಇದು ಮಾಡೋದಕ್ಕೆ ಆಗೋದಿಲ್ಲ. ಬಟ್
ಒಬ್ಬ ಭಕ್ತ, ಶುದ್ಧ ಭಕ್ತ ಇದ್ದಾನೆ ಅಂತ ಅಂದ್ರೆ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬಾ ದೊಡ್ಡ ಒಂದು ವರವನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ತರ ಒಂದು ಒಳ್ಳೆ ಸಂಸಾರವನ್ನ ಸಾಗಿಸ್ಬೋದು. ಈಗ ದೇವಹೂತಿ ತುಂಬಾನೇ ತೆಳ್ಳಗಾಗ್ಬಿಟ್ಟಿದ್ದಾಳೆ, ಹಾಗಾಗಿ ಅವರ ಗಂಡನ್ಗೆ ಅವಳ ಮೇಲೆ ಕರುಣೆ ಅನ್ನೋದು ಬಂತು. ಸೊ ಅವಳು ಹೇಳ್ತಾರೆ ಮುಂದೆ ಏನಂತ, ಅವ್ರೇನ್ ಹೇಳ್ತಾರೆ ಅಂದ್ರೆ, ಆ ಸ್ವಯಂಭುವ ಮನುವಿನ ಗೌರವಾನ್ವಿತ ಪುತ್ರಿ, ಇವತ್ತು ನಾನು ನಿನ್ನಿಂದ ತುಂಬಾನೇ ಖುಷಿಯಾಗಿದ್ದೀನಿ. ಯಾಕಂದ್ರೆ ನೀನು ನಿನ್ನ ಆ ಏನು ಅತ್ಯುನ್ನತ ಭಕ್ತಿಯನ್ನ ಮತ್ತೆ ಪ್ರೀತಿಯ ಸೇವೆಯನ್ನ ನನ್ಗೆ ಕೊಟ್ಟಿದೀಯಾ. ಆಲ್ದೋ ತಮ್ಮ ದೇಹದ ಮೇಲೆ ಆ, ಜೀವಿಗಳಿಗೆ ತುಂಬಾ ತುಂಬಾ ಆಸೆ ಇರುತ್ತೆ, ಆದ್ರೆ ನನಗೆ ತುಂಬಾ ಶಾಕ್ ಆಗ್ತಿದೆ ನಿನ್ನ ನೋಡಿ. ಯಾಕಂದ್ರೆ ನೀನ್ ನಿನ್ನ ಸ್ವಂತ ದೇಹವನ್ನು ಕೂಡ ಲೆಕ್ಕಿಸ್ದಲ್ಲೇ ನನ್ ಸೇವೆನ ಮಾಡಿದೀಯಾ, ನನಗೋಸ್ಕರ ಅದನ್ನ ಉಪಯೋಗಿಸಿದ್ಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದೇವಹೂತಿ ತನ್ನ ಆರೋಗ್ಯದ ಬಗ್ಗೆ ಕೂಡ ಅವಳು ಚಿಂತೆ ಮಾಡ್ಲಿಲ್ಲ. ಇದನ್ನ ಏನಂತಾರೆ, ನಿಷ್ಕಾಮ ಸೇವೆ ನೋಡಿ, ಸೆಲ್ಫ್ಲೆಸ್ ಸರ್ವಿಸ್ ಅಂತ ಹೇಳ್ತಾರೆ. ಸೊ ಅವಳಿಗೆ ಯಾವುದೇ ರೀತಿಯಾದಂತ ಇಂದ್ರಿಯ ಸುಖ ಕೂಡ ಇರ್ಲಿಲ್ಲ, ತನ್ನ ಗಂಡ ಜೊತೆ ಇದ್ರೂ ಕೂಡ ಯಾವುದೇ ಇಂದ್ರಿಯ ಸುಖ ಇರ್ಲಿಲ್ಲ. ಸೊ ಇದು ಏನ್ ಮಾಡುತ್ತೆ, ಈ ತರ ಮಾಡಿ ಮಾಡಿ ಅವಳು ಏನ್ ಮಾಡಿದ್ಲು, ಕರ್ದಮ ಮುನಿಗಳು ಇನ್ನೂ ಹೆಚ್ಚು ಆಧ್ಯಾತ್ಮಿಕ ಅಭಿವೃದ್ಧಿ ಪಡೆಯೋದಕ್ಕೋಸ್ಕರ ಅವಳು ಸಹಕಾರಿಯಾದ್ಲು. ಸೊ ಇದು ಮಾಡಿದ್ದಕ್ಕೆ ಏನಾಯ್ತು, ಅವಳಿಗೆ ತುಂಬಾ ಹೆಚ್ಚು ಆ ಒಂದು ಗಿಫ್ಟ್ಸ್ ಅನ್ನ ಕರ್ದಮ ಮುನಿಗಳು ಕೊಡೋದಕ್ಕೆ ಈಗ ರೆಡಿ ಆಗಿದ್ದಾರೆ. ಸೊ ಹಾಗಾಗಿ ಆ ಪತಿಯನ್ನ ಸೆಲೆಕ್ಟ್ ಮಾಡ್ಕೊಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾರ್ಯಾರನ್ನೂ ಸೆಲೆಕ್ಟ್ ಮಾಡ್ಕೊಳೋದು ಅಲ್ಲ, ಭಗವಂತನ ಪ್ರೇ ಮಾಡ್ಬೇಕಾಗತ್ತೆ. ಅಂಡ್ ಅವರೊಂದು ಬ್ಲೆಸ್ಸಿಂಗ್ಸ್ ಇಂದಾನೆ ಈ ಎಲ್ಲಾ ಅವಕಾಶಗಳು ಸಿಗುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೆ ಬೇಕಾಗಿರುವಂತ ಪೂರಕ ಆಗಿರುವಂತ ಸಿಚುವೇಶನ್ಸ್ ಸಿಗುತ್ತೆ. ಸೊ ಕರ್ದಮ ಮುನಿಗಳು ಹೀಗೆ ಮುಂದುವರಿಸಿದ್ರು ಏನಂತ, ನಾನೀಗ ಭಗವಂತನ ಎಲ್ಲಾ ಆಶೀರ್ವಾದಗಳನ್ನ ಪಡ್ಕೊಂಡಿದ್ದೀನಿ. ಈ ಒಂದು ಧರ್ಮವನ್ನ ಪಾಲನೆ ಮಾಡ್ತಾ, ತಪಸ್ಸು ಮಾಡ್ತಾ, ಯೋಗ, ಆಮೇಲೆ ಒಂದು ಮೆಡಿಟೇಷನ್ ಮಾಡ್ತಾ, ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ನನಗೆ ಎಲ್ಲಾ ಒಂದು ಆಶೀರ್ವಾದಗಳು ಸಿಕ್ಕಿದೆ. ನಿನಗೆ ಇದಿನ್ನೂ ಗೊತ್ತಿಲ್ಲ, ಆದ್ರೆ ನಾನು ಅವನ್ನ ನಿನಗೆ ಕೊಡ್ತೀನಿ ಈಗ, ಯಾಕಂದ್ರೆ ನೀನು ಅಷ್ಟು ಸೇವೆ ಮಾಡಿದ್ಯಾ ನನ್ನ. ಸೊ ಹಾಗಾಗಿ ನೋಡು, ಈಗ ನಾನು ನಿನಗೆ ಆ ಒಂದು ದಿವ್ಯವಾದಂತಹ ಕಣ್ಣುಗಳನ್ನ ಕೊಡ್ತೀನಿ. ಆ ಎಷ್ಟು ಚೆನ್ನಾಗಿದೆ ಆ ಒಂದು ಆಶೀರ್ವಾದಗಳು ಭಗವಂತನಿಂದ ಸಿಕ್ಕಿರೋದು ನನ್ಗೆ ಅಂತ ನೋಡು. ಇದ್ರಲ್ಲಿ ಒಂದ್ ಸ್ವಲ್ಪನೂ ಭಯ ಅನ್ನೋದಿರೋದಿಲ್ಲ, ಹಾಗೆ ದುಃಖ ಅನ್ನೋದಿರೋದಿಲ್ಲ. ಸೊ ಇದನ್ನ ನಾನೀಗ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಸೊ ನೋಡಿ, ದೇವಹೂತಿ ಜಸ್ಟ್ ಏನ್ ಮಾಡ್ತಾ ಹೋದ್ಲು, ಸೇವೆ ಮಾಡ್ತಾ ಹೋದ್ಲು ಅಷ್ಟೇ ಕರ್ದಮ ಮುನಿಗಳಿಗೆ. ಅವಳು ಏನು ತುಂಬಾ ಜಾಸ್ತಿ ಏನು ಮಾಡಿಲ್ಲ, ಸೇವೆ ಮಾಡ್ತಾ ಹೋದ್ಲು. ಸೊ ಆದ್ರೂ ಕೂಡ ಅವಳು ತನ್ನ ಗಂಡನಿಗೆ ಏನೇನ್ ಸಿಕ್ಕಿದೆ, ಆ ಭಗವಂತನ ಸೇವೆ ಮಾಡಿ 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 ಅದೆಲ್ಲವೂ ಕೂಡ ಅವಳಿಗೂ ಕೂಡ ಬರುತ್ತೆ. ಯಾಕೆ ಅಂದ್ರೆ ಅವಳು ಆ ಸೇವೆ ಮಾಡಿದ್ದಾಳೆ. ಅರ್ಧ ಭಾಗ ಅಂತ ಹೇಳ್ತಾರೆ ಗೊತ್ತಾ, ಸೊ ಅರ್ಧಾಂಗಿ ಅಂತ ಹೇಳ್ತಾರೆ. ಸೊ ಅವ್ರು ಮಾಡಿದ್ದು ಇವ್ರಿಗೂ ಕೂಡ ಬರುತ್ತೆ. ಸೊ ಏನೇನು ಭಗವಂತನ ಆಶೀರ್ವಾದಗಳು ಅಂದ್ರೆ ಅಭಯ, ಯಾವುದೇ ಭಯ ಇಲ್ದಿರುವಂತದ್ದು. ಈ ಜಗತ್ತಲ್ಲಿ ಏನೇ ಸಿಕ್ಕರೂ ಕೂಡ ಫೈನಲಿ ಏನಾಗುತ್ತೆ, ಭಯ ಆಗುತ್ತೆ, ಅಯ್ಯೋ ಅದ್ ಕಳ್ದೋಗ್ಬಿಟ್ರೆ ಅಂತ. ತುಂಬಾ ದುಡ್ಡು ಸಿಕ್ಕಿದೆ ಅನ್ಕೊಳ್ಳಿ, ಅವ್ರಿಗೆ ಭಯನೇ ತುಂಬ್ಕೊಂಡಿರುತ್ತೆ, ಯಾವಾಗ ಹೋಗುತ್ತೆ ಯಾವಾಗ ಹೋಗುತ್ತೋ. ಲಕ್ಷ್ಮೀ ದೇವಿ ಚಂಚಲೆ, ಇವತ್ ಕೇಳ್ತಾ ಇದ್ವಿ, ಲಕ್ಷ್ಮೀ ದೇವಿ ತುಂಬಾ ಚಂಚಲವಾಗಿರ್ತಾರೆ. ಅವ್ರು ಯಾವಾಗ ಬೇಕಾದ್ರೂ ಬರ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ. ಯಾರು ತುಂಬಾ ಭೌತಿಕವಾಗಿರ್ತಾರ ಅವ್ರಿಗೆ ಬರೀ ಭಯನೇ ತುಂಬ್ಕೊಂಡಿರುತ್ತೆ, ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ ಅಂತ. ಆದ್ರೆ ಭಗವಂತನ ಆಶೀರ್ವಾದ ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ, ಯಾವತ್ತೂ ಕಳೆದು ಹೋಗೋದಿಲ್ಲ. ಅವ್ರು ಜಸ್ಟ್ ಅದನ್ನ ಪಡ್ಕೊಳ್ತಾನೆ ಇರ್ತಾರೆ, ಶಾಶ್ವತವಾಗಿರುತ್ತೆ ಭಗವಂತ ಕೊಡುವಂತ ಆಶೀರ್ವಾದಗಳು. ಅದು ಹೆಚ್ಚಾಗ್ತಾನೆ ಇರುತ್ತೆ. ಆ ಆನಂದ ಪ್ರತಿ ಪದಂ ಪೂರ್ಣಾಮೃತ ಸ್ವಾದಂ, ಆನಂದ ವರ್ಧಿಸ್ತಾ ಇರುತ್ತೆ, ಪ್ರತಿ ಹೆಜ್ಜೆಲ್ಲೂ ಹೆಚ್ಚಾಗ್ತಾ ಇರುತ್ತೆ. ಸೊ ಈ ತರ ಇರುತ್ತೆ ಭಗವಂತನ ಒಂದು ಆಶೀರ್ವಾದಗಳು. ಸೊ ಅದನ್ನ ಕೃಷ್ಣ ಕೂಡ ಭಗವದ್ಗೀತೆಯಲ್ಲೆಲ್ಲ ಹೇಳ್ತಾರೆ. ಈ ಒಂದು ರಾಜವಿದ್ಯೆ ಇವನ್ನೆಲ್ಲ ಪಡ್ಕೊಂಡ್ರೆ ಏನಾಗುತ್ತೆ, ನಿನ್ನ ಬೇಕು ಬೇಕು ಅನ್ನೋ ಒಂದು ಇದು
ಕಳ್ಕೊಂಡ್ರೆ ದುಃಖ ಆಗುದು, ಎರಡೂ ಕೂಡ ಹೋಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಏನಿದು ಭಗವಂತನ ಪ್ರೇಮ. ಆ ಭಗವಂತನ ಪ್ರೇಮ ಸಿಕ್ತು ಅಂದ್ರೆ ಅದೇ ಅದೇ ಭಗವಂತನ ಪ್ರಸಾದ. ಭಗವಂತನ ಪ್ರಸಾದದ ಹೈಯೆಸ್ಟ್ ಏನ್ ಸಿಗ್ಬೋದು ಅಂದ್ರೆ ಭಗವಂತನ ಪ್ರೇಮ, ಕೃಷ್ಣ ಪ್ರೇಮ ಸಿಗ್ಬೋದು. ಸೊ ಇದಕ್ಕಿಂತ ಇನ್ನ ಹೆಚ್ಚು ಏನು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈ ತರ ಇದೆ. ಹೀಗೆ ಕರ್ದಮ ಮುನಿಗಳ ಒಂದು ಕೃಪೆಯಿಂದ ದೇವಹೂತಿಗೆ ಈ ಎಲ್ಲಾ ಅನುಭವಗಳು ಕೂಡ ಆದ್ವು. ನಾರದ ಮುನಿಗಳು ಕೂಡ ಹೀಗೆ. ನಾರದ ಮುನಿಗಳಿಗೆ ಒಬ್ಬ ಡಿವೋಟೀಸ್ ಏನ್ ಬಂದಿದ್ರು, ಏನಂತಾರೆ ಭಕ್ತಿ ವೇದಾಂತೀಸ್ ಅಲ್ವಾ, ಅವ್ರು ಯಾವಾಗ ಬಂದಿದ್ರು ಅವರ ಪ್ರಸಾದವನ್ನ ತಗೊಂಡು ಮತ್ತೆ ಅವರು ಹೇಳಿದಂತಹ ಕೆಲವೊಂದು ವಿಚಾರಗಳನ್ನ ಪಾಲನೆ ಮಾಡ್ಕೊಂತ ಅಲ್ವಾ, ಅವ್ರ ಇನ್ಸ್ಟ್ರಕ್ಷನ್ಸ್ ನ ಪಾಲನೆ ಮಾಡ್ಕೊಂತ ಏನಾಯ್ತು ಎಲ್ಲ ನೆಕ್ಸ್ಟ್ ಜನ್ಮದಲ್ಲಿ ನಾರದ ಮುನಿಗಳಾಗುವಂತಹ ಒಂದು ಆ ವರ ಅವರಿಗೆ ಸಿಕ್ತು. ಸೊ ಈ ತರ ಒಬ್ಬ ಗಂಡನನ್ನ ಇವನ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ಕೂಡ ಹೇಳ್ತಾರೆ. ಒಬ್ಬ ಪತಿ ಏನಿರ್ತಾನೆ ಅವನು ಆ ಗುರು ಕೂಡ ಆಗಿರ್ತಾನೆ ಪತ್ನಿಗೆ. ಸೊ ಯಾವಾಗ ಆ ಗುರುವನ್ನು ಕೂಡ ಅಷ್ಟೇ ಒಂದು ಶ್ರದ್ಧೆಯಿಂದ ನಂಬಿಕೆ ಇಟ್ಕೊಂಡು ಸೇವೆ ಮಾಡ್ತಾರೋ ಅವಾಗ ಕೂಡ ಏನಾಗುತ್ತೆ, ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ಸೊ ಅವ್ರನ್ನ ಸೇವೆ ಮಾಡೋದ್ರಿಂದ ಭಗವಂತನಿಗೂ ಕೂಡ ಖುಷಿ ಆಗುತ್ತೆ. ಸೊ ಈ ತರ ಅವಳು ಸೇವೆ ಮಾಡ್ತಾ ಎಲ್ಲಾ ವರಗಳನ್ನ ಅವಳು ಪಡ್ಕೊಂಡ್ರು. ಹಾಗೆ ಭಗವಂತನ ಒಂದು ಆಶೀರ್ವಾದ, ಭಗವಂತನ ಕೃಪೆಯನ್ನು ಕೂಡ ದೇವಹೂತಿಗೆ ಸಿಕ್ಬಿಡ್ತು. ಸೊ ಹೀಗೆ ಹೇಳಿದ್ರು ಏನಂತ ಕರ್ದಮ ಮುನಿಗಳು ಮುಂದೆ ಹೇಳಿದ್ರು, ಈ ಎಲ್ಲಾ ಭೌತಿಕ ಎಂಜಾಯ್ಮೆಂಟ್ಸ್ ಏನಿದೆ ಇವೆಲ್ಲ ತಗೊಂಡ್ರೆ ಏನ್ ಯೂಸ್? ಯಾಕಂದ್ರೆ ಭಗವಂತನ ಕೃಪೆ ಆದಾಗ ಇವೆಲ್ಲ ತುಚ್ಛ ಅನ್ಸುತ್ತೆ. ಯಾಕಂದ್ರೆ ಈ ಒಂದ್ ಭೌತಿಕದಲ್ಲಿ ಏನೇ ಆ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೂ ಕೂಡ ಭಗವಂತ ಯಾವಾಗ ಉಸಿರನ್ನ ವಾಪಸ್ ಹೇಳ್ಕೊಂತಾನ ಅವಾಗ ಎಲ್ಲ ಕೂಡ ಹೋಗ್ಬಿಡುತ್ತೆ ಅಲ್ವಾ. ಭಗವಂತ ಜಸ್ಟ್ ಅವರ ಒಂದು ಹುಬ್ಬುಗಳನ್ನ ಅಲ್ಲಾಡ್ಸಿದ್ರು ಸಾಕು, ಇವೆಲ್ಲ ಹೋಗ್ಬಿಡುತ್ತೆ. ಆದ್ರೆ ನೀನು ಯಾವ ಗಿಫ್ಟ್ಸ್ ಅನ್ನ ನೀನ್ ಇವಾಗ ತಗೊಂಡಿದೀಯ ನಿನ್ನ ಗಂಡನಿಂದ, ಇವೆಲ್ಲ ಹಿಂಗೆ, ಇವೆಲ್ಲ ಯಾವತ್ತೂ ಕೂಡ ಆ ಮನುಷ್ಯರಿಂದ ಪಡೆಯೋಕ್ ಸಾಧ್ಯ ಇಲ್ಲ. ಎಂತ ಮನುಷ್ಯರಿಂದ? ಯಾರು ತಮ್ಮ ಹುಟ್ಟು ಮತ್ತೆ ತಮ್ಮ ಆಸ್ತಿ ಇವುಗಳ ಮೇಲೆ ತುಂಬಾ ಜಾಸ್ತಿ ವ್ಯಾಮೋಹ ಇಟ್ಕೊಂಡಿರ್ತಾರೆ, ಮತ್ತೆ ತುಂಬಾ ಜಾಸ್ತಿ ಅಹಂಕಾರದಿಂದ ಬೀಗ್ತಾ ಇರ್ತಾರೆ, ಪ್ರೌಡ್ ಆಗಿರ್ತಾರೆ, ಅವರಿಂದ ಅವ್ರಿಗಿದೆಲ್ಲ ಸಿಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಪ್ರೇಮ ಪುಮರ್ಥೋ ಮಹಾನ್ ಅಂದ್ರೆ ಈ ಒಂದು ಪ್ರೇಮ ಏನಿದೆ ಅದು ಹೈಯೆಸ್ಟ್ ಪರ್ಫೆಕ್ಷನ್. ಅರ್ಥ ಅರ್ಥ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಆಸ್ತಿ ಇನ್ನೇನೂ ಇಲ್ಲ ಮನುಷ್ಯನ್ಗೆ. ಸೊ ಆ ಆಸ್ತಿ ಯಾರಿಗ್ ಸಿಗುತ್ತೆ ಅಂದ್ರೆ ಯಾರು ಈ ತರ ಇರ್ತಾರೆ, ಯಾರು ಒಂದ್ ಸ್ವಲ್ಪ ಕೂಡ ಭೌತಿಕ ಆಸ್ತಿಗೆ ಅಂಟ್ಕೊಂಡಿರೋದಿಲ್ಲ, ಅವರಿಗೆ ಇದು ಸಿಗೋದಕ್ಕೆ ಸಾಧ್ಯ. ಇಲ್ಲಿ ದೇವಹೂತಿ ಕೂಡ ಅಷ್ಟೇ, ಅವಳು ಒಬ್ಬ ತುಚ್ಛ ಸೇವಕಿ ತರ ಅವಳ ಪತಿ ಜೊತೆ ಇದ್ಲು. ಹಾಗಾಗಿ ಅವರ ಪತಿಗೆ ಖುಷಿಯಾಗಿ ಏನ್ ಮಾಡಿದ್ರು, ಅವರು ತುಂಬಾ ಪ್ರೀತಿಯಿಂದ ಭಗವಂತನ ಕೃಷ್ಣ ಪ್ರೇಮವನ್ನ ಅವಳಿಗೆ ಕೊಟ್ರು. ಅಂಡ್ ನೋಡಿ, ಇದು ತುಂಬಾ ಸಾಮಾನ್ಯವಾದಂತಹ ಆಸ್ತಿ ಅಲ್ಲ ಭಗವಂತನ ಪ್ರೇಮ. ಯಾಕಂದ್ರೆ ರೂಪ ಗೋಸ್ವಾಮಿ ಅವರು ಏನ್ ಹೇಳ್ತಾರೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಮಹಾವದ ನ್ಯಾಯ ಅಂತಾರೆ. ಅಂದ್ರೆ ತುಂಬಾನೇ ತುಂಬಾ ಗ್ರೇಟ್ ದಾನಿ ಚೈತನ್ಯ ಮಹಾಪ್ರಭುಗಳು. ಇಂತಹ ದಾನವನ್ನ ಇನ್ಯಾರೂ ಕೊಡೋದಕ್ ಸಾಧ್ಯನೇ ಇಲ್ಲ. ದಾನ ಏನೇನ್ ಕೊಡ್ಬೋದು, ಏನ್ ಅವ್ರ ಆಸ್ತಿ ಏನೇನ್ ಇರುತ್ತೆ ಅದೆಲ್ಲ ಕೊಡ್ಬೋದು, ಆದ್ರೆ ಇಂತಹ ದಾನ ಯಾರ್ಯಾರು ಕೊಡಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣ ಪ್ರೇಮದಿಂದ ನೋಡಿ ಯಶೋಧ ಮಾತೆ ಏನ್ ಮಾಡಿದ್ಲು, ಕೃಷ್ಣನೇ ಕಟ್ ಹಾಕಿದ್ಲು. ಈ ಯಾರು ದೇವ್ರ ಜೊತೆ ಒಂದಾಗ್ತೀವಿ ಅಂತ ಹೋಗ್ತಾರಲ್ಲ ಅವರೆಲ್ಲ ಏನ್ ಮಾಡ್ತಾರೆ, ಅಟ್ ಲಾಸ್ಟ್ ಅವ್ರಿಗೆ ಅನ್ಸುತ್ತೆ ಅಷ್ಟೇ, ಆಕ್ಚುಲಿ ಒಂದಾಗೋದಿಲ್ಲ. ಅವ್ರಿಗೆ ಅನ್ಸುತ್ತೆ ಅಷ್ಟೇ ಏನಂತ, ನಾನ್ ದೇವ್ರ ಜೊತೆ ಒಂದಾಗ್ಬಿಟ್ಟೆ, ನಾನ್ ದೇವ್ರಾಗ್ಬಿಟ್ಟೆ ಅಂತ ಅನ್ಸುತ್ತೆ. ಅವರು ಪಡ್ಕೊಂಡಿರೋಂತಹ ಒಂದ್ ಸ್ಥಾನ ತುಂಬಾನೇ ಲೋ ಲೆವೆಲ್, ತುಂಬಾ ಲೋ ಲೆವೆಲ್. ಯಾವಾಗ ಭಕ್ತರ ಸ್ಥಾನಕ್ಕೆ ಕಂಪೇರ್ ಮಾಡ್ತಾರೋ ಅವಾಗ ತುಂಬಾ ವೇಸ್ಟ್ ಅನ್ಸುತ್ತೆ ಅದೆಲ್ಲ. ಯಾಕಂದ್ರೆ ಭಕ್ತರಿದಾರಲ್ಲ, ಭಕ್ತರು ಭಗವಂತನ್ಗಿಂತ ಜಾಸ್ತಿ ಅಂತ ಕೃಷ್ಣ ಡಿಕ್ಲೇರ್ ಮಾಡ್ತಾರೆ.
ಭಗವಂತನ ಈಕ್ವಲ್ ಬಿಟ್ಟಾಕಿ ಭಗವಂತನಿಗಿಂತ ಜಾಸ್ತಿ ಅಂತ ಕೃಷ್ಣ ಡಿಕ್ಲೇರ್ ಮಾಡ್ತಾರೆ ನನ್ನ ಭಕ್ತರು. ಹಾಗಾಗಿ ತಾನೇ ಕೃಷ್ಣನನ್ನ ಬಂಧಿಸೋದಕ್ಕಾಗಿದ್ದು. ಸೊ ನೋಡಿ, ಇದು ಕೃಷ್ಣ ಪ್ರೇಮ ಅಂದ್ರೆ. ಇದು ಯಾರ್ ಕೊಡಕ್ ಸಾಧ್ಯ? ಕೃಷ್ಣ ಅಂತೂ ಸಾಧ್ಯನೇ ಇಲ್ಲ. ಕೃಷ್ಣ ಅಷ್ಟು ಈಸಿಯಾಗಿ ಕೊಡೋದಿಲ್ಲ ಇದನ್ನ. ಮುಕ್ತಿ ಆರಾಮಾಗಿ ಕೊಟ್ಬಿಡ್ತಾರೆ ಕೃಷ್ಣ. ಮುಕ್ತಿ ಬೇಕಾ ತಗೊಂಬಿಡು ಅಂತ. ಆದ್ರೆ ಭಕ್ತಿ, ಕೃಷ್ಣ ಪ್ರೇಮ ಇದನ್ನೆಲ್ಲ ಇಷ್ಟು ಈಸಿಯಾಗಿ ಕೊಡಲ್ಲ. ಯಾಕಂದ್ರೆ ಅದರಿಂದ ಕೃಷ್ಣನ ಕೊಂಡ್ಕೋಬಹುದು ಭಕ್ತ. ಆದ್ರೆ ಇಂತಹದನ್ನ ಕೂಡ, ಇಂತಹ ಸ್ಪೆಷಲ್ ಮರ್ಸಿನ ಕೂಡ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಿದ್ದಾರೆ, ಯಾರಿಗೆ ಅರ್ಹತೆ ಇರ್ಲಿ ಬಿಡ್ಲಿ ಕಣ್ಣಿಗೆ ಕಂಡವ್ರಿಗೆಲ್ಲ ಕೊಡ್ತಾ ಹೋಗ್ತಾ ಇದ್ದಾರೆ. ಇಂಥವ್ರಿಗಿಂತ ದೊಡ್ಡ ದಾನಿ ಇನ್ಯಾರಿರೋಕ್ ಸಾಧ್ಯ? ಸೊ ಈ ತರ ಇದೆ. ಇಲ್ಲಿ ಕರ್ದಮ ಮುನಿಗಳು ಕೂಡ ದೇವಹೂತಿಗೆ ಅಂತಹ ಒಂದು ಗಿಫ್ಟ್ ನ ಕೊಡ್ತಾ ಇದ್ದಾರೆ ನೋಡಿ. ಇದು ಪರ್ಫೆಕ್ಟ್ ಕಾಂಬಿನೇಷನ್. ಒಬ್ಬ ಶುದ್ಧ ಭಕ್ತ ಅಂಡ್ ಅವನಿಗೆ ಪತಿವ್ರತೆ ಆಗಿರುವಂತ ಹೆಂಡತಿ. ಅವನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ಯಾವಾಗ್ಲೂ ಅವನ ಹಿತವನ್ನ ಬಯಸುವಂತ ಪತ್ನಿ. ಇವರಿಬ್ರು ಸಿಕ್ಕರು ಅಂದ್ರೆ ಅದರಿಂದ ಏನಾಗುತ್ತೆ, ಇಡೀ ಜಗತ್ತಿಗೆ ಕಲ್ಯಾಣ ಆಗುತ್ತೆ. ಯಾಕಂದ್ರೆ ಅಂತಹ ಪತಿ ಪತ್ನಿಯರಿಂದ ಉದ್ಭವ ಆಗುವಂತಹ ಮಕ್ಳು ಏನಿರ್ತಾರಲ್ಲ, ಅವರಲ್ಲಿ ಇಬ್ರು ಕ್ವಾಲಿಟೀಸ್ ಬಂದ್ಬಿಟ್ಟಿರುತ್ತೆ ನೋಡಿ. ಇಬ್ರು ಕ್ವಾಲಿಟೀಸ್ ಬಂದಾಗ ಅವಾಗ ಆ ಮಕ್ಕಳಿಂದ ಇಡೀ ಸಮಾಜನೇ ಒಳ್ಳೆ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಗುರು ಮಹಾರಾಜು ಅದನ್ನ ತುಂಬಾ ಒತ್ತು ಕೊಟ್ಟು ಹೇಳ್ತಾರೆ, ದಟ್ ಯಾವಾಗ್ಲೂ ಭಕ್ತರನ್ನೇ ಮದ್ವೆ ಆಗಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಆಗುತ್ತೆ ಅವ್ರ ಜೀವನದಲ್ಲಿ. ಭಕ್ತರನ್ನೇ ಮದ್ವೆ ಆಗ್ಬೇಕು. ಯಾಕಂದ್ರೆ ಅದ್ರಿಂದ ಮಾತ್ರ ಹೇಳ್ತಾರೆ ಏನಂತ, ಪರಮಹಂಸರಾಗ್ಬೇಕು. ಗೃಹಸ್ಥರೆಲ್ಲ ಪರಮಹಂಸಸಾಗ್ಬೇಕು, ಮತ್ತೆ ಅವ್ರ ಮಕ್ಕಳೆಲ್ಲ ಏನಾಗ್ಬೇಕು, ಆಚಾರ್ಯರಾಗ್ಬೇಕು ಅಂತ ಹೇಳ್ತಾರೆ. ಮೊನ್ನೆ ಹಂಗೆ ಕೇಳ್ತಾ ಇದ್ವಿ, 3ನೇ ಪೀಳಿಗೆ ಮಕ್ಕಳು ಅವರು ತುಂಬಾ ಶುದ್ಧರಾಗಿರ್ತಾರಂತೆ. ಮೊದಲನೇ ಪೀಳಿಗೆ ಭಕ್ತರು ಏನಿರ್ತಾರಲ್ಲ, ಅವರಲ್ಲಿ ಸ್ವಲ್ಪ ಹಿಂದಿನ ಒಂದು ರೂಢಿಗಳು ಬಂದಿರುತ್ತೆ. ಆ ಜನ್ಮದಲ್ಲಿ ಕಲ್ತಿರುವಂತ ಹ್ಯಾಬಿಟ್ಸ್, ಪ್ರಾಕ್ಟೀಸಸ್ ಇವೆಲ್ಲ ಬಿಟ್ಟು ಅವರು ಕೃಷ್ಣ ಪ್ರಜ್ಞೆಗೆ ಬಂದಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ ಅವರ ಕೃಷ್ಣ ಪ್ರಜ್ಞೆಗೆ ಬರೋಕ್ ಮುಂಚಿದ್ದ ಲೈಫ್. ಆದ್ರೆ ಯಾವಾಗ 3ನೇ ಜನರೇಷನ್ 4ನೇ ಜನರೇಷನ್ ಮಕ್ಕಳು ಬರ್ತಾರೆ ಭಕ್ತಿಯಲ್ಲಿ, ಆಗ್ಲೇ ಅವರು ಹಿಂದಿನ ಕಾಲದಿಂದಾನು ಬರ್ತಾ ಇದೆ ಭಕ್ತಿ ಅವರ ಜೀವನದಲ್ಲಿ. ಸೊ ಯಾವ ತರ ಮಕ್ಳು ಹುಡ್ತಾರೆ ಮುಂದೆ ಮುಂದೆ, ಇನ್ನು ಇಸ್ಕಾನ್ ಈ ತರ ಮುಂದೆ ಬೆಳೀತಾ ಹೋದಂಗೆಲ್ಲ ಇನ್ನೊಂದಷ್ಟು ವರ್ಷಗಳ ನಂತರ ಹುಟ್ಟುವಂತ ಮಕ್ಕಳು ಈ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಈ ಲೆವೆಲ್ ಅಲ್ಲಿ ಇರ್ತಾರಂತೆ. ಮುರಾರಿ ಪ್ರಭುಜಿ ಹೇಳ್ತಾ ಇದ್ರು. ಸೊ ಈ ಲೆವೆಲ್ ಮಕ್ಳು ಬರೋದಕ್ಕೆ ಯಾವಾಗ ಸಾಧ್ಯ ಅಂದ್ರೆ, ಯಾವಾಗ ಈ ತರ ಕಾಂಬಿನೇಷನ್ ಸಿಗುತ್ತೋ ಅವಾಗ ಸಾಧ್ಯ. ಸೊ ಇದಾದ್ಮೇಲೆ, ಈ ತರ ಎಲ್ಲ ಹೇಳಿದಾದ್ಮೇಲೆ ಕರ್ದಮ್ಮ ಮುನಿಗಳು ದೇವಹೂತಿಗೆ ದೇವಹೂತಿ ತುಂಬಾನೇ ಮುಗ್ಧಳಾಗಿದ್ಲು. ಸೊ ಅವಳಿಗೆ ತುಂಬಾನೇ ಸಂತೋಷ ಆಯ್ತು, ಸ್ಯಾಟಿಸ್ಫೈ ಆಯ್ತು. ಯಾಕಂದ್ರೆ ಅವಳಿಗೆ ಗೊತ್ತಿತ್ತು ತನ್ನ ಪತಿ ಏನಿದಾರಲ್ಲ ತುಂಬಾನೇ ಒಳ್ಳೆ ಭಕ್ತರಿದ್ದಾರೆ ಅಂಡ್ ಅವರು ಒಂದು ಏನು ಪರಿಪೂರ್ಣತೆಯನ್ನ ಸಾಧಿಸಿದ್ದಾರೆ. ಹಾಗಾಗಿ ಅವ್ರು ಹೇಳಿದ್ದು ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಅವಳಿಗೆ ಡೌಟ್ಸ್ ಇರ್ಲಿಲ್ಲ. ಅವ್ರು ಹೇಳಿದ್ ನಿಜ ಅಂತ ಪೂರ್ತಿಯಾಗಿ ಅವಳು ಖುಷಿ ಪಟ್ಟು ಸಂತುಷ್ಟಿ ಆಗ್ಬಿಟ್ಲು. ಸೊ ಅವಳ ಮುಖ ಒಂದು ನಗ್ತಾ ಇತ್ತು, ತುಂಬಾ ಮಂದಹಾಸ ಬೀರ್ತಾ ಇದ್ಲು. ಹಾಗೆ ಅದು ಹೊಳಿತಾ ಇತ್ತು. ಸ್ವಲ್ಪ ಹಾಗೆ ನಾಚಿಕೆ ಕೂಡ ಅವಳಲ್ಲಿತ್ತು. ಹಾಗೆ ಅವಳು ತುಂಬಾ ಒಂದು ದೈನ್ಯ ಭಾವದಿಂದ ಮತ್ತೆ ಪ್ರೀತಿಯಿಂದ ಅವಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಕಂಠ ಗದ್ಗದ ಆಗಿತ್ತು, ಈ ಒಂದು ದೈನ್ಯತೆ ಭಾವ ಮತ್ತೆ ಪ್ರೀತಿಯಿಂದ ಗದ್ಗದ ಆಗಿತ್ತು. ಈ ತರ ಅವಳು ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾರು ಆಗ್ಲೇ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೋ, ಹಾಗೆ ಭಗವಂತನ್ಗೆ ಪ್ರೀತಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೋ, ಅವರು ಎಲ್ಲವನ್ನ ಮುಗಿಸಿರ್ತಾರೆ. ಎಲ್ಲ ರೀತಿಯಂತ ತಪಸ್ಸು, ಯಜ್ಞಗಳು, ಧರ್ಮ, ಏನ್ ಯೋಗ ಮತ್ತೆ ಧ್ಯಾನ ಇವೆಲ್ಲವನ್ನ ಮುಗಿಸಿರ್ತಾರೆ. ದೇವಹೂತಿಯವರ ಪತಿ ಕರ್ದಮ ಮುನಿಗಳು ಕೂಡ ಈ ತರ ತುಂಬಾನೇ ಏನಂತಾರೆ ಎಕ್ಸ್ಪರ್ಟ್ ಆಗಿದ್ರು ಈ ಒಂದು ಆಧ್ಯಾತ್ಮಿಕ ವಿಜ್ಞಾನದಲ್ಲಿ. ದಟ್ ಅವ್ರು ಹೇಳಿದ್ದೆಲ್ಲವೂ ದೇವಹೂತಿಗೆ ನಿಜ ಅಂತ ಗೊತ್ತಿತ್ತು. ಸೊ ಅವ್ರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ತನ್ನ ಪತಿ ಅನ್ನೋದು ದೇವಹೂತಿಗೆ ತುಂಬಾ ಚೆನ್ನಾಗಿ ತಿಳಿದಿತ್ತು ನೋಡಿ. ಹಾಗಾಗಿ ರೆಸ್ಪೆಕ್ಟ್ ಅನ್ನೋದು ಬರ್ತಾ ಹೋಗುತ್ತೆ. ಕೃಷ್ಣನನ್ನ ಸೆಂಟರ್ ಅಲ್ಲಿ ಇಟ್ಕೊಂಡು ಯಾವಾಗ ಜೀವನವನ್ನ ಮಾಡ್ತಾರೆ, ಯಾವುದೇ ರಿಲೇಶನ್ ಆಗ್ಲಿ ಅಲ್ಲಿ ರೆಸ್ಪೆಕ್ಟ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಪೂರ್ವಕವಾಗಿ
ನಡೀತಾ ಇರ್ಬೇಕಾದ್ರೆ ಒಂದು ಫ್ಯಾಮಿಲಿ ಅವ್ರಿಗೆ ಗೊತ್ತಿರುತ್ತೆ ದಟ್ ಇವರು ನನಗೆ ಕೃಷ್ಣ ಇವ್ರನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಸಮಯ ತನಕ ಇವ್ರ ಒಂದು ಪ್ರೊಟೆಕ್ಷನ್ ಮಾಡೋದು, ಇವ್ರ ಕೇರ್ ಮಾಡೋದು ನನ್ನ ಜವಾಬ್ದಾರಿ, ಕೃಷ್ಣ ಕೊಟ್ಟಿರುವಂತಹ ಜವಾಬ್ದಾರಿ ಅಂತ ಅವರಿಗೆ ಗೊತ್ತಿರುತ್ತೆ. ಸೊ ಈ ರೀತಿಯಾಗಿ ಅವರು ತಮ್ಮ ಆ ಏನು ಡ್ಯೂಟೀಸ್ ಇರುತ್ತೆ ಅದನ್ನ ತುಂಬಾ ಚೆನ್ನಾಗಿ ನಿರ್ವಹಿಸ್ತಾ ಇರ್ತಾರೆ. ಸೊ ಈಗ ಅವಳಿಗೆ ಗೊತ್ತು ಏನಂತ, ತುಂಬಾನೇ ಒಂದು ಪ್ರೇಮ ತುಂಬಿಕೊಂಡು ಅವಳು ಎಕ್ಸ್ಟ್ರೆಸಿ ಅಂತ ಹೇಳ್ತಾರಲ್ಲ, ಅದರಿಂದ ಅವಳಿಗೇನು ಮಾತಾಡಕ್ ಆಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ಲು ಅವಳು, ತುಂಬಾ ಆಕರ್ಷಕವಾಗಿರುವಂತ ಪತ್ನಿ ಹೇಗೆ ಮಾತಾಡ್ತಾಳೆ ಆ ರೀತಿ ಮಾತಾಡೋದಕ್ಕೆ ಅವಳು ಸ್ಟಾರ್ಟ್ ಮಾಡಿದ್ಲು. ಆ ಒಂದು ಏನು ನಾಚಿಕೆಯ ಸ್ವಭಾವ ಏನಿರುತ್ತೆ ಅದರಿಂದ ಅವಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನಂತ, ಓ ನನ್ನ ಪ್ರೀತಿಯ ಪತಿಯೇ, ಬ್ರಾಹ್ಮಣರಲ್ಲಿ ಶ್ರೇಷ್ಠನಾಗಿರುವಂತಹ ನನ್ನ ಪತಿ, ನಂಗೆ ಗೊತ್ತು ನೀವು ಎಲ್ಲಾ ರೀತಿಯಾದಂತಹ ಪರಿಪೂರ್ಣತೆಯನ್ನ ಪಡ್ಕೊಂಡಿದ್ದೀರಾ, ಹಾಗೆ ಒಂದು ಕಂಟ್ರೋಲರ್ ಆಗಿದ್ದೀರಾ, ನಿಮ್ಮಲ್ಲಿ ಎಲ್ಲಾ ರೀತಿಯಾದಂತಹ ಶಕ್ತಿಗಳು ಸಿಕ್ಕಿದೆ, ಈ ಮಾಯಾ ಶಕ್ತಿಗಳು ಏನೇನಿದೆ, ಮಿಸ್ಟಿಕ್ ಪವರ್ಸ್ ಅಂತ ಅವೆಲ್ಲವನ್ನ ಕೂಡ ನೀವು ಯೋಗ ಶಕ್ತಿಗಳನ್ನೆಲ್ಲ ಪಡ್ಕೊಂಡಿದ್ದೀರಾ. ಯಾಕಂದ್ರೆ ನೀವು ಯೋಗ ಮಾಯೆಯ ಅಡಿಯಲ್ಲಿದ್ದೀರಾ, ನೀವು ಮಹಾಮಾಯೆ ಅಂಡರ್ ಇಲ್ಲ, ನೀವು ಯೋಗ ಮಾಯೆಯ ಅಡಿಯಲ್ಲಿದ್ದೀರಾ. ಹಾಗಾಗಿ ನೀವು ದಿವ್ಯವಾಗಿದ್ದೀರಾ. ಆದ್ರೆ ನೀವು ಒಂದ್ ಬಾರಿ ನನಗೆ ಒಂದು ವರವನ್ನ ಏನೊಂದು ಪ್ರಾಮಿಸ್ ಕೊಟ್ಟಿದ್ರಿ. ಏನಂತ, ನೀವು ನನಗೆ ಮಕ್ಕಳನ್ನ ದಯ ಪಾಲಿಸ್ತೀರಾ ಅಂತ ಹೇಳಿದ್ರಿ. ಸೊ ಅದನ್ನ ಈಗ ದಯವಿಟ್ಟು ನೀವು ನಡೆಸ್ಕೊಡಿ. ಯಾಕಂದ್ರೆ ಒಬ್ಬ ಶುದ್ಧ, ಒಬ್ಬ ಆ ಏನಂತಾರೆ ಪತಿವ್ರತೆ ಆಗಿರುವಂತಹ ಪತ್ನಿಗೆ ಮಕ್ಕಳು ಏನಿದಾರಲ್ಲ, ಅದು ಇಂತಹ ಗ್ರೇಟ್ ಏನು ಗ್ಲೋರಿಯಸ್ ಪತಿಯಿಂದ ಸಿಗುವಂತ ಮಕ್ಕಳೇನಿದಾರಲ್ಲ ಅವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದು ಇಂಪಾರ್ಟೆಂಟ್ ಗುಣ ಆಗುತ್ತೆ ಒಬ್ಬ ಪತ್ನಿಗೆ ಅಂತ ಹೇಳ್ತಾರೆ. ಸೊ ದೇವಹೂತಿ ತುಂಬಾನೇ ಖುಷಿಯಾಗಿದ್ಲು ಇದನ್ನೆಲ್ಲ ಕೇಳಿ. ಹಂಗಾಗಿ ಅವಳು ಮತ್ತೆ ನೆನಪಿಸ್ತಾ ಇದ್ದಾಳೆ, ಏನಂತ, ನೀವು ನನಗೆ ಆಧ್ಯಾತ್ಮಿಕ ಜ್ಞಾನವನ್ನೇನ್ ಕೊಡ್ತಾ ಇದ್ದೀರಿ ಅದ್ರ ಜೊತೆ ಅದನ್ನ ಕೂಡ ನೀವು ಹೇಳಿದ್ರಿ, ಹಾಗಾಗಿ ದಯವಿಟ್ಟು ನನ್ಗೆ ಮಕ್ಕಳನ್ನ ದಯಪಾಲಿಸಿ ಅಂತ ಹೇಳಿ ಅವಳು ಕೇಳ್ಕೊತಾ ಇದ್ದಾಳೆ. ಸೊ ಅವಳಿಗೆ ಒಂದು ಏನ್ ಗೊತ್ತಿತ್ತಂದ್ರೆ, ಕರ್ದಮ್ಮ ಮುನಿಗಳು ಆಗ್ಲೇ ಯೋಗ ಮಾಯೆ ಅಡಿಯಲ್ಲಿ ಇದ್ದಾರೆ ಅಂತ ಹೇಳಿ ಅವಳಿಗೆ ಗೊತ್ತಿತ್ತು. ಅಂದ್ರೆ ಕರ್ದಮ್ಮ ಮುನಿಗಳು ಒಂದು ಇದು ಮಾಡಿದ್ರು, ಏನಂದ್ರೆ ಯಾವಾಗ ದೇವಹೂತಿ ಗರ್ಭಿಣಿ ಆಗ್ತಾಳೆ ಆಗ ಕರ್ದಮ್ಮ ಮುನಿಗಳು ಅವರ ಮುಂದಿನ ಆಧ್ಯಾತ್ಮಿಕ ಅಭಿವೃದ್ಧಿಗಾಗಿ ಅವರು ತೆರಳ್ತಾರೆ, ಮತ್ತೆ ಇರೋದಿಲ್ಲ ದೇವಹೂತಿ ಜೊತೆ ಅಂತ. ಆದ್ರೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಒಬ್ಬ ಅಂತಹ ಶುದ್ಧ ಭಕ್ತನಿಂದ ಪಡೆಯುವಂತಹ ಮಗು ಏನಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಆ ಪತ್ನಿಗೆ. ಸೊ ಹಾಗಾಗಿ ಅವಳು ಅದನ್ನ ಕೇಳ್ಕೊಂತಾಳೆ. ಯಾಕಂದ್ರೆ ಅಂತಹ ಭಕ್ತನಿಂದ ಸಿಗುವಂತಹ ಮಗು ಏನಿದೆಯಲ್ಲ ಆ ಮಗು ಕೂಡ ಅಷ್ಟೇ ಒಳ್ಳೆ ಭಕ್ತ ಆಗಿರುವಂತಹ ಒಂದು ಇರುತ್ತೆ, ಭಕ್ತ ಆಗಿರುತ್ತೆ. ಹಾಗಾಗಿ ಇದನ್ನ ಅವಳು ಕೇಳ್ಕೊಂತಾ ಇದ್ದಾಳೆ. ಸೊ ಫಸ್ಟ್ ಅವಳು ಮಗುನ ದಯಪಾಲಿಸಿ ಅದಾದ್ಮೇಲೆ ನೀವು ನನ್ಗೆ ಭಗವಂತನ ಒಂದು ಜ್ಞಾನವನ್ನ ಕೊಡಿ ಅಂತ ಹೇಳಿ ಅವಳು ಕೇಳ್ಕೊಂತಾಳೆ. ಆಗ ಕರ್ದಮ ಮುನಿಗಳು ಕೂಡ ಅದನ್ನ ದಯಪಾಲಿಸೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ದೇವಹೂತಿ ಕಂಟಿನ್ಯೂ ಮಾಡ್ತಾಳೆ, ನನ್ನ ಪ್ರೀತಿಯ ಪ್ರಭುವೆ, ನಾನು ನಿಮ್ಗಾಗಿ ತುಂಬಾನೇ ಏನು ನನ್ನಲ್ಲಿ ನಿಮ್ಗಾಗಿ ಆಸೆಗಳು ಬೆಳೀತಾ ಇದೆ ಈಗ. ದಯವಿಟ್ಟು ಹಾಗಾಗಿ ಏನಾದ್ರೂ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡಿ, ಶಾಸ್ತ್ರಗಳಲ್ಲಿ ಯಾವ ರೀತಿ ಹೇಳಿದೆ ಆ ರೀತಿ ವ್ಯವಸ್ಥೆಗಳನ್ನ ಮಾಡಿ. ಯಾಕಂದ್ರೆ ನಾನು ತುಂಬಾ ತೆಳ್ಳಗಾಗ್ಬಿಟ್ಟಿದ್ದೀನಿ, ಮತ್ತೆ ಒಂದು ನಿಮ್ಗೆ ಅಷ್ಟು ಸರಿ ಹೊಂದುವಂತಹ ದೇಹ ನನ್ನಲ್ಲಿಲ್ಲ, ಹಾಗಾಗಿ ನನ್ಗೋಸ್ಕರ ಒಂದು ಸೂಟಬಲ್ ಆಗಿರುವಂತಹ ಮನೆಯನ್ನ ಕೂಡ ನಿರ್ಮಿಸಿ ಅಂತ ಹೇಳಿ ಅವಳು ಕೇಳ್ಕೊಂತಾಳೆ. ಸೊ ನಮ್ಮ ಶಾಸ್ತ್ರಗಳಲ್ಲಿ ಬರೀ ಆಧ್ಯಾತ್ಮಿಕ ವಿಜ್ಞಾನ ಜೊತೆ ಅದೊಂದೇ ಅಲ್ಲ, ಅದ್ರ ಜೊತೆಗೆ ಭೌತಿಕದ್ರಲ್ಲಿ ಇರ್ಬೇಕಾದ್ರೆ ಯಾವ ರೀತಿ ಇದನ್ನ ಕರೆಕ್ಟ್ ಆಗಿ ಸರಿದೂಗಿಸ್ಕೊಂಡು ಹೋಗಿ ಫೈನಲಿ ಭಗವಂತನ ಹತ್ರ ತಲುಪ್ಬೇಕು ಅಂತ ಕೂಡ ಹೇಳಿದ್ದಾರೆ. ತುಂಬಾ ಏನು ಡೀಟೇಲ್ ಆಗಿ ಅದನ್ನೆಲ್ಲ ವರ್ಣಿಸಿದ್ದಾರೆ, ಯಾವ ರೀತಿ ಈ ಜಗತ್ತಲ್ಲಿ ಇರ್ಬೇಕಾದ್ರೆ
ಫ್ಯಾಮಿಲಿಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಯಾವ ರೀತಿ ಈಗ ನಾವು ಗರ್ಭಧಾನ ಸಂಸ್ಕಾರ ಅದನ್ನೆಲ್ಲ ಕೇಳಿದೀವಿ, ಏನೇನು ಸಂಸ್ಕಾರಗಳು ಬರುತ್ತೆ ಅವನ್ನೆಲ್ಲ ಯಾವ ರೀತಿ ಮಾಡ್ಬೇಕು. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಜಗತ್ತಲ್ಲೂ ಕೂಡ ಆ ಒಂದು ಕಂಟ್ರೋಲ್ಡ್ ಪ್ಲೇಷರ್, ಅಂದ್ರೆ ಒಂದು ನಿಯಮಿತವಾಗಿ ಆನಂದವನ್ನ ಪಡೆಯೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇದಾದ್ಮೇಲೆ ಈ ನಿಯಮಿತವಾದ ಆನಂದದ ಜೊತೆಗೆ ಅವರು ರೂಲ್ಸ್ ರೆಗ್ಯುಲೇಷನ್ಸ್ ಏನ್ ಫಾಲೋ ಮಾಡ್ತಾ ಮಾಡ್ತಾ ಫೈನಲಿ ಭಗವಂತನ ಹತ್ರ ಹೋಗೋದಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನ ಕೂಡ ಅವರು ಶಾಸ್ತ್ರಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವನ್ ಎಂತ ಒಂದು ಇದು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ಆ ಇನ್ನು ಪತ್ನಿ ರೆಡಿ ಆಗ್ಬೇಕು ಅಂತ ಕೂಡ ಹೇಳಿದ್ದಾರೆ. ಯಾವ ರೀತಿ ಯಾಕಂದ್ರೆ ನೋಡಿ, ಇದು ಆಯುರ್ವೇದ ಶಾಸ್ತ್ರದಲ್ಲಿ ಬರುತ್ತಂತೆ ಏನಂದ್ರೆ ಪತಿ ಪತ್ನಿಗೆ ತುಂಬಾ ಆಕರ್ಷಿತನಾದ್ರೆ ಆಗ ಗಂಡು ಮಗು ಬರುವಂತಹ ಚಾನ್ಸ್ ಇರುತ್ತಂತೆ, ಗಂಡು ಮಗು ಹುಟ್ಟುತ್ತಂತೆ. ಪತ್ನಿಗೋಸ್ಕರ ಆಕರ್ಷಿತನಾದ್ರೆ ಗಂಡು ಮಗು ಹುಟ್ಟುತ್ತೆ. ಅಂಡ್ ಪತಿಗೋಸ್ಕರ ಆಕರ್ಷಿತಳಾದ್ರೆ ಅವಾಗ ಏನಾಗುತ್ತೆ, ಜಾಸ್ತಿ ಜಾಸ್ತಿ ಆಕರ್ಷಿತಳಾದ್ರೆ ಅವಾಗ ಹೆಣ್ಮಗು ಹುಟ್ಟುತ್ತೆ. ಹಂಗಾಗಿ ನಮ್ಮ ಶಾಸ್ತ್ರಗಳಲ್ಲಿ ಪತಿಯನ್ನ ಹೇಗೆ ಜಾಸ್ತಿ ಆಕರ್ಷಿತನನ್ನಾಗಿ ಮಾಡೋದು ಪತ್ನಿಗೋಸ್ಕರ ಅಂತ ಹೇಳಿ ಕೆಲವೊಂದು ವಿಧಾನಗಳನ್ನ ಕೂಡ ಸೂಚಿಸಿದ್ದಾರೆ. ಸೊ ಈ ತರ ಇರುತ್ತೆ. ಇಲ್ಲಿ ದೇವಹೂತಿ ಏನ್ ಮಾಡಿದ್ಲು, ಅವಳೇನ್ ಎಕ್ಸ್ಪೆಕ್ಟ್ ಮಾಡಿದ್ಲು, ತನ್ನ ಪತಿಗೆ ಕೂಡ ತನ್ನ ಮೇಲೆ ಹೆಚ್ಚು ಆಕರ್ಷಣೆ ಬೆಳೀಲಿ ಅಂತ ಹೇಳಿ ಇಚ್ಛೆ ಪಟ್ಲು. ಯಾಕಂದ್ರೆ ಇವಾಗ ಅವಳಿಗೆ ಸ್ವಲ್ಪ ಹೆದರಿಕೆ ಇತ್ತು, ಯಾಕಂದ್ರೆ ಅವಳು ತುಂಬಾ ತೆಳ್ಳಗಾಗ್ಬಿಟ್ಟಿದ್ದಾಳೆ, ನೋಡಕ್ ಅಷ್ಟು ಸುಂದರವಾಗಿಲ್ಲ. ಹಾಗಾಗಿ ಅವಳು ತನ್ನ ಪತಿಯಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೇಳಕ್ ಇಷ್ಟಪಟ್ಲು, ಯಾವ ರೀತಿ ಅವಳು ತನ್ನನ್ನು ತಾನು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಈ ರೀತಿ ಅವಳಲ್ಲಿ ಒಂದು ಏನು ಕಾಮ ಭಾವನೆ ತುಂಬಾ ಹೆಚ್ಚಾಗಿತ್ತು. ಸೊ ಆಗ ಮೈತ್ರೇಯರು ವಿದುರನ್ಗೆ ಇದೇ ರೀತಿ ಹೇಳ್ತಾ ಹೋಗ್ತಾರೆ, ಏನಂತ, ಓ ವಿದುರ, ಈ ತರ ಕೇಳ್ಕೊಂಡಿದ್ದಾದ್ಮೇಲೆ ದೇವಹೂತಿ ಕೇಳಿದ್ದಾದ್ಮೇಲೆ ಕರ್ದಮ್ಮ ಮುನಿಗಳೇನ್ ಮಾಡಿದ್ರು, ಅವಳನ್ನ ಸುಪ್ರೀತಗೊಳಿಸೋದಕ್ಕೋಸ್ಕರ ತಮ್ಮ ಯೋಗ ಶಕ್ತಿ ಏನಿದೆಯಲ್ಲ ಅದನ್ನ ಅಲ್ಲಿ ಯೂಸ್ ಮಾಡಿ ಒಂದು ಆಕಾಶದಲ್ಲಿ ಹಾರುವಂತಹ ಏನು ಮನೆಯನ್ನ ಅವರು ಕಟ್ಟಿದ್ರು. ಈ ಮನೆ ಹೆಂಗಿತ್ತಂದ್ರೆ ತುಂಬಾ ದೊಡ್ಡದಾಗಿತ್ತು, ಅಂದ್ರೆ 7 ಅಂತಸ್ತುಗಳು ಅಂತ ಹೇಳ್ತಾರೆ ಮುಂದೆ, ಅಷ್ಟು ದೊಡ್ಡದಾಗಿರುವಂತಹ ಒಂದು ಇದನ್ನ ಅವರು ಸೃಷ್ಟಿ ಮಾಡಿದ್ರು. ಸೊ ನೋಡಿ, ಈ ತರ ಇರುತ್ತೆ. ಒಬ್ಬ ಯೋಗಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ತುಂಬಾ ಅವನತ್ರ ಎಷ್ಟು ಸಿದ್ಧಿಗಳಿರುತ್ತೆ, 8 ಸಿದ್ಧಿಗಳು ಸಿಗುತ್ತೆ ಅವನ್ಗೆ. ಏನೇನು, ಎಲ್ಲದಕ್ಕಿಂತ ಸಣ್ಣವನಾಗ್ಬೋದು, ದೊಡ್ಡದಕ್ಕಿಂತ ದೊಡ್ಡವನಾಗ್ಬೋದು, ತುಂಬಾ ಹಗುರಕ್ಕಿಂತ ಹಗುರ ಆಗ್ಬೋದು, ಭಾರಕ್ಕಿಂತ ಭಾರವಾಗಿ ಅವನು ಇರ್ಬೋದು. ಅವನ್ಗೆ ಏನ್ ಬೇಕೋ ಅದನ್ನ ಅವನು ಪಡಿಬೋದು. ಅವನು ಈವನ್ ಒಂದು ಗ್ರಹವನ್ನು ಕೂಡ ಸೃಷ್ಟಿಸ್ಬೋದು. ಮತ್ತೆ ಬೇರೆಯವ್ರ ಮೇಲೆ ಏನು ತನ್ನ ಇನ್ಫ್ಲುಯೆನ್ಸ್ ಅನ್ನ ಬಳಸ್ಬೋದು. ಬೇರೆಯವರನ್ನ ತನಿಗೆ ಹೇಗ್ ಬೇಕೋ ಆ ರೀತಿ ಅವನು ನಡೆಸ್ಕೋಬಹುದು. ಸೊ ಬೇರೆಯವ್ರು ಥಿಂಕ್ ಮಾಡೋದನ್ನ ಅವನು ಎಫೆಕ್ಟ್ ಮಾಡ್ಬೋದು. ಈ ತರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಕರ್ದಮ್ಮ ಮುನಿಗಳು ಈ ತರ ಒಂದು ಬ್ಯೂಟಿಫುಲ್ ಪ್ಯಾಲೇಸ್ ಅನ್ನ, ಅದು ಹಾರುವಂತ ಪ್ಯಾಲೇಸ್ ಅನ್ನ ಸೃಷ್ಟಿ ಮಾಡಿದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಪಡೋದು ಏನಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಮ್ಮಿಡಿಯೇಟ್ಲಿ ಅವ್ರು ಏನ್ ಮಾಡಿದ್ರು, ಈ ತರ ಒಂದು ಇದನ್ನ ಕ್ರಿಯೇಟ್ ಮಾಡಿದ್ರು. ತುಂಬಾ ಬ್ಯೂಟಿಫುಲ್ ಆಗಿತ್ತು ಇದು, ರತ್ನ ಖಚಿತವಾಗಿತ್ತು. ಆಮೇಲೆ ತುಂಬಾ ಬೆಲೆ ಬಾಳುವಂತಹ ಕಲ್ಲುಗಳಿಂದ ಕಂಬಗಳನ್ನ ಮಾಡಿದ್ರು. ಹಂಗೆ ಅವ್ರಿಗೆ ಏನ್ ಬೇಕೋ ಅದನ್ನ ಇಮಿಡಿಯೇಟ್ ಕೊಡುವಂತಹ ಒಂದು ಶಕ್ತಿ ಆ ಒಂದು ಪ್ಯಾಲೇಸಿಗಿತ್ತು. ಸೊ ಎಲ್ಲ ಅದ್ರಲ್ಲಿ ಇದ್ದಂತಹ ಎಲ್ಲಾ ಸವಲತ್ತುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗೋ ರೀತಿ ಇದ್ವು. ಜನರಲಿ ಮನೆ ಈಗ ಕಟ್ಸಿದ್ರೆ, ಪೇಂಟ್ ಹೊಡ್ಸಿದಾರೆ ಅಂದ್ರೆ ಬರ್ತಾ ಬರ್ತಾ ಏನಾಗುತ್ತೆ, ಅದೆಲ್ಲ ಬಿದ್ದೋಗುತ್ತೆ ಅಲ್ವಾ. ಆದ್ರೆ ಇವ್ರು ಕಟ್ಟಿದಂತದ್ದು ಆತರ ಅಲ್ಲ, ಪ್ರತಿದಿನ ಇನ್ಕ್ರೀಸ್ ಆಗ್ತಾ ಹೋಗ್ತಿತ್ತು, ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಈ ತರ ಇರುತ್ತೆ. ಭಗವಂತ ಕೃಷ್ಣ ಕೂಡ ಅವರ ಒಂದು ಪತ್ನಿಯರಿಗೆ ತುಂಬಾ ದೊಡ್ಡ ದೊಡ್ಡ ಅರಮನೆಗಳನ್ನ ನಿರ್ಮಿಸಿದ್ರು ಅಲ್ವಾ. ಇಲ್ಲಿ ಬೇಕಾಗಿರುವಂತ ಎಲ್ಲಾ ಸವಲತ್ತುಗಳು ಇತ್ತು. ಹಾಗೆ ಎಲ್ಲಾ ಋತುಗಳಲ್ಲಿ ತುಂಬಾ ಚೆನ್ನಾಗಿ ಇನ್ನು ಮುದ ಕೊಡೋ ರೀತಿ ಇತ್ತು ಅದು. ಆಮೇಲೆ ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಆಗಿತ್ತು. ವಿವಿಧವಾದಂತಹ ಕಲರ್ಗಳಿದ್ವು ಅಲ್ಲಿ, ನೋಡೋದಕ್ಕೆ ಕಣ್ಣಿಗೆ ತುಂಬಾ ತಂಪು ಅನಿಸ್ತಾ ಇತ್ತು ಅದನ್ನ ನೋಡಿದ್ರೆ.
ಹಾಗೆ ಹೂವುಗಳ ಸುಗಂಧ ತುಂಬಿತ್ತು ಅಲ್ಲಿ. ಏನು ಈ ಒಂದು ದುಂಬಿಗಳು ಇವೆಲ್ಲ ತುಂಬಾ ಓಡಾಡ್ತಾ ಇದ್ವು. ಹ್ಮ್. ಆಮೇಲೆ ರೇಷ್ಮೆ ಈ ತರ ಏನೇನು ಕ್ಲಾತ್ಸ್ ಬರ್ತಾ ಇದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅದನ್ನ. ಸೊ ಅಲ್ಲಿ ಮಂಚಗಳಿದ್ವು, ಸೋಫಾಸ್ ಇದ್ವು, ಗಾಳಿ ಬೀಸೋದಕ್ಕೆ ಫ್ಯಾನ್ಗಳಿದ್ವು, ಕುತ್ಕೊಳೋದಕ್ಕೆ ಚೇರ್ಗಳಿದ್ವು. ಈ ತರ ಎಲ್ಲವೂ ವಿವಿಧವಾಗಿ 7 ಮಹಡಿ ಅಂತಸ್ತುಗಳಲ್ಲಿ ಅದನ್ನ ಹಾಕಿದ್ರು, ಇಟ್ಟಿದ್ರು. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು ನೀಟಾಗಿ. ಸೊ ಇಲ್ಲಿ ಈ ತರ ತುಂಬಾ ಏನು ಚಿತ್ತಾರಗಳನ್ನೆಲ್ಲ ಬರ್ತಿದ್ರು. ಅಲ್ಲೊಂದು ಇಲ್ಲೊಂದು. ಹಾಗೆ ಅದ್ರ ಮೇಲೆ ಗೋಡೆಗಳ ಮೇಲೆಲ್ಲ ಆ ರತ್ನ ಖಚಿತವಾಗಿತ್ತು. ಆಮೇಲೆ ಕೆಳಗಡೆ ಎಮರಾಲ್ಡ್ ಇಂದ ಫ್ಲೋರ್ ಅದಾಗಿತ್ತು. ಸೊ ಈ ತರ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ಅಂದ್ರೆ ಹೇಗೆ ಒಂದು ಕಾಮವನ್ನ ಇನ್ನೂ ಉದ್ರೇಕಗೊಳಿಸೋ ರೀತಿ ಅದೆಲ್ಲವೂ ಕೂಡ ಡಿಸೈನ್ ಆಗಿತ್ತು. ಸೊ ಈ ತರ ಒಂದು ಚಿನ್ನ ಮತ್ತೆ ಈ ತರ ವಜ್ರ ವೈಡೂರ್ಯಗಳಿಂದ ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಈ ತರ ಇತ್ತು ಅದು ಫುಲ್. ಹಾಗೆ ಅಲ್ಲಿ ಆ ಜೀವಂತ ಆಗಿರುವಂತಹ ಹಂಸ ಪಕ್ಷಿಗಳಿದ್ವು, ಮತ್ತೆ ಆ ಏನಂತಾರೆ ಪಿಜನ್ಗಳಿದ್ವಂತೆ. ಸೊ ಜೀವಂತವಾಗಿರೋವು ಕೂಡ ಇದ್ವು, ಹಾಗೆ ಮೂರ್ತಿಗಳು ಕೂಡ ಇದ್ವು. ಆ ಮೂರ್ತಿಗಳು ಮತ್ತೆ ಈ ಜೀವಂತವಾಗಿರೋವು ಆ ಮೂರ್ತಿಗಳು ನೋಡಿ ಆಟ ಆಡ್ತಾ ಇದ್ವು ಈ ತರ. ಮತ್ತೆ ಆ ಒಂದು ಸೌಂಡ್ಗಳಿಂದ ಹಕ್ಕಿಗಳ ಚಿಲಿಪಿಲಿ ಸುರವ ಇವೆಲ್ಲ ಕೇಳ್ತಾ ಕೇಳ್ತಾ ತುಂಬಾ ಚೆನ್ನಾಗಿತ್ತು. ಸೊ ಇದೆಲ್ಲವನ್ನ ನೋಡಿ ಕರ್ದಮ ಮುನಿಗಳಿಗೇನೆ ಶಾಕ್ ಆಗತ್ತಂತೆ, ಇದೇನಪ್ಪ ಇಷ್ಟು ಚೆನ್ನಾಗಿದೆ ಅಂತ. ಯಾಕಂದ್ರೆ ಕರ್ದಮ ಮುನಿಗಳು ಪಾಪ ಅವರು ಯಾವಾಗ್ಲೂ ಒಂದು ಸಣ್ಣ ಗುಡಿಸ್ಲಲ್ಲಿ ಇದ್ದಂಥವ್ರು. ಅವ್ರ ಯೋಗ ಶಕ್ತಿ ತುಂಬಾ ಹೆಚ್ಚಿತ್ತು. ಅವ್ರ ಯೋಗ ಶಕ್ತಿನ ಇವಾಗ ಪ್ರದರ್ಶನ ಮಾಡಿದ್ಮೇಲೆ ಅವ್ರಿಗೇನೆ ಶಾಕ್ ಆಯ್ತಂತೆ, ಇಷ್ಟು ಚೆನ್ನಾಗಿದ್ಯಾ ಇದೆಲ್ಲ ಅಂತ. ಟೈಮ್ಸ್ ಈ ತರ ಆಗುತ್ತೆ. ಅವ್ರು ಮಾಡಿದ ಅವ್ರಿಗೇನೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಇದೆಲ್ಲಾನ ದೇವಹೂತಿ ನೋಡಿದ್ಲು. ಅದಾದ್ಮೇಲೂ ಕೂಡ ಅವಳಿಗೆ ಸ್ವಲ್ಪ ಏನು ಬೇಜಾರ್ ಅನ್ನೋದಿತ್ತು, ಅಷ್ಟು ಖುಷಿ ಆಗಿರ್ಲಿಲ್ಲ ಅವಳಿಗಿನ್ನ. ಕರ್ದಮ ಮುನಿಗಳಿಗೆ ಅವಳ ಭಾವನೆ ಅರ್ಥ ಆಯ್ತು. ಯಾಕಂದ್ರೆ ಅವ್ರು ಯೋಗಿ ಅಲ್ವಾ, ಅವರಿಗೆ ಅರ್ಥ ಆಗುತ್ತೆ ಭಾವನೆಗಳು ಹಿಂಗಿರುತ್ತೆ ಏನು ಅಂತ. ಸೊ ಆಮೇಲೆ ಅವರು ತಮ್ಮ ಹೆಂಡತಿ ಹತ್ರ ಹೇಳಿದ್ರು ಈ ತರ. ಯಾಕಂದ್ರೆ ದೇವಹೂತಿಗೆ ತನ್ನ ದೇಹವನ್ನ ಇನ್ನೂ ಚೆನ್ನಾಗಿ ಅವಳು ಸಿದ್ಧ ಮಾಡ್ಕೊಂಡಿರೋದಿಲ್ಲ. ಅದು ದೊಡ್ಡ ಪ್ಯಾಲೇಸ್ ಇದೆ, ಬಟ್ ಅದ್ರೊಳಗ್ ಹೋದ್ರೂ ಕೂಡ ಅವಳಿಗೆ ತನ್ನ ದೇಹದ ಮೇಲೆ ಇನ್ನೂ ಸ್ವಲ್ಪ ಹಂಗೆ ಇನ್ನು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಹಂಗಾಗಿ ಅಷ್ಟು ಚೆನ್ನಾಗಿದ್ರು ಕೂಡ ಅಲ್ಲಿ ಜೀವನ ಮಾಡೋದು ಹೇಗೆ ಅಂತ ಅವಳು ಸ್ವಲ್ಪ ಯೋಚನೆ ಮಾಡ್ತಿದ್ಲು. ಆಗ ಕರ್ದಮ ಮುನಿಗಳು ಹೇಳ್ತಾರೆ, ನೀನ್ ತುಂಬಾನೇ ಭಯ ಪಟ್ಕೊಂಡಾಗಿದೀಯಾ, ನೀನ್ ಫಸ್ಟ್ ಹೋಗಿ ಬಿಂದು ಸರೋವರದಲ್ಲಿ ಒಂದ್ಸರಿ ಸ್ನಾನ ಮಾಡು. ಇದನ್ನ ಸ್ವಯಂ ಭಗವಂತ ವಿಷ್ಣುನೇ ನಿರ್ಮಾಣ ಮಾಡಿದ್ದಾರೆ. ಇದು ಜೀವಿಯ ಎಲ್ಲಾ ಆಸೆಗಳನ್ನ ಕೂಡ ದಯಪಾಲಿಸುತ್ತೆ. ಅದಾದ್ಮೇಲೆ ನೀನ್ ಬಂದು ಈ ಒಂದು ವಿಮಾನದಲ್ಲಿರುವಂತಹ ಮನೆಯನ್ನ ನೀನ್ ಪ್ರವೇಶಿಸು ಅಂತ ಹೇಳ್ತಾರೆ. ಸೊ ತೀರ್ಥ ಸ್ನಾನ ಮಾಡ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ದೇವಹೂತಿ ಕಮಲದ ಹಾಗೆ ಇರುವಂತಹ ಕಣ್ಣಿತ್ತು ಅವಳಿಗೆ. ಅವಳು ತನ್ನ ಪತಿ ಆಜ್ಞೆಯನ್ನ ಅವಳು ಶಿರಸ ವಹಿಸಿ ಪಾಲಿಸ್ತಾಳೆ. ಹಾಗೆ ತುಂಬಾ ಏನು ಗೊಬ್ಬಾಗಿರುತ್ತೆ, ಗಲೀಜಾಗಿರುತ್ತೆ ಅವಳ ಕ್ಲಾತ್ಸ್, ಅವಳು ಹಾಕೊಂಡಿರೋ ಬಟ್ಟೆ ಎಲ್ಲ ಅದನ್ನ ಇಟ್ಕೊಂಡಿರ್ತಾಳೆ. ಹಾಗೆ ತಲೆ ಬಾಚಿರೋದಿಲ್ಲ ತುಂಬಾ ದಿನಗಳ ತನಕ. ಅವಳೇನ್ ಮಾಡ್ತಾಳೆ, ಅದನ್ನ ಪ್ರವೇಶಿಸ್ತಾಳೆ ಆ ಒಂದು ಸರೋವರವನ್ನ. ಆಗ ಅವಳು ಹೋಗ್ತಿದ್ದಾಗೆ ಸರಸ್ವತಿ ನದಿಯ ಒಂದು ನೀರಾಗಿತ್ತದು. ಅವಳು ಅಲ್ಲಿ ಪ್ರವೇಶಿಸಿದ ಹಾಗೆ ಏನಾಯ್ತಂದ್ರೆ 1,000 ಜನ ಸೇವಕಿಯರು ಅವಳ ಮುಂದೆ ಪ್ರತ್ಯಕ್ಷ ಆದ್ರು. ಅವರೆಲ್ಲರೂ ತುಂಬಾ ಯೂತ್ಫುಲ್ ಆಗಿದ್ದಾರೆ, ಯೌವನದಲ್ಲಿದ್ದಾರೆ, ಮತ್ತೆ ಒಳ್ಳೆಯ ಸ್ಮೆಲ್ ಬರ್ತಾ ಇತ್ತು ಅವರಿಂದ. ಸೊ ಈ ತರ ಇದ್ದಾಗ ಅವರು ತಮ್ಮ ಕೈಗಳನ್ನ ಜೋಡಿಸ್ಕೊಂಡು ಕೈ ಮುಗಿದು ಅವಳು ಕೇಳ್ಕೊಂತಾರೆ, ನಾವೆಲ್ಲ ನಿಮ್ಮ ಸೇವಕಿಯರು, ನೀವ್ ಏನ್ ಆಜ್ಞೆ ಕೊಡ್ತೀರೋ ನಾವ್ ಅದನ್ನ ಮಾಡ್ತೀವಿ ಅಂತ. ಸೊ ಅದೆಲ್ಲ ಯಾರಿಂದ ಸೃಷ್ಟಿಯಾಗಿತ್ತಂದ್ರೆ ಕರ್ದಮ ಮುನಿಗಳೊಂದು ಯೋಗ ಶಕ್ತಿಯಿಂದ ಇವೆಲ್ಲ ಇವರೆಲ್ಲ ಸೃಷ್ಟಿಯಾಗಿದ್ರು. ಸೊ ಇದಾದ್ಮೇಲೆ ಆ ಹುಡುಗಿರ್ ಏನ್ ಮಾಡಿದ್ರು ಅಂದ್ರೆ ತುಂಬಾನೇ ಗೌರವಯುತವಾಗಿ ದೇವಹೂತಿಯನ್ನು ಕರ್ಕೊಂಡ್ಬಂದು ಅವಳನ್ನ ವಿವಿಧವಾದಂತಹ
ಎಣ್ಣೆಗಳಿಂದ ಹಾಗೆ ಚೂರ್ಣಗಳಿಂದ ಇವೆಲ್ಲವನ್ನಿಂದ ಅವಳನ್ನ ಸ್ನಾನ ಮಾಡಿಸಿದ್ರು ಅವಳಿಗೆ. ಹಾಗೆ ಒಳ್ಳೆ ಹೊಸ ಬಟ್ಟೆಗಳನ್ನ ಅವಳಿಗೆ ಕೊಟ್ರು ಹಾಕೊಳ್ಳೋದಕ್ಕೆ. ಅದಾದ್ಮೇಲೆ ತುಂಬಾ ಚೆನ್ನಾಗಿ ಅವಳನ್ನ ಶೃಂಗಾರ ಮಾಡಿದ್ರು. ಒಳ್ಳೊಳ್ಳೆ ರತ್ನಾಭರಿತ ಏನು ರತ್ನಖಚಿತ ಆಭರಣಗಳಿಂದ ಹಾಗೆ ಅವಳಿಗೆ ಒಳ್ಳೆಯ ಊಟವನ್ನು ಕೊಟ್ರು. ಎಲ್ಲಾ ರೀತಿಯಾದಂತ ಪೌಷ್ಟಿಕಾಂಶ ಇರುವಂತಹ ಊಟ ಕೊಟ್ರು. ಹಾಗೆ ಆಸವಂ ಅನ್ನೋ ಒಂದು ಮೆಡಿಸಿನ್ ಅನ್ನ ಕೊಟ್ರು. ಯಾಕಂದ್ರೆ ಅದರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಮತ್ತೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಅವರಲ್ಲಿ. ಸೊ ಈ ತರ ಒಟ್ಟು ಅವಳ ಹೆಲ್ತ್ ಕಂಡೀಷನ್ ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಕೊಟ್ರು. ಸೊ ಇದಾದ್ಮೇಲೆ ಅವಳು ತನ್ನನ್ ತಾನು ಕನ್ನಡಿಯಲ್ಲಿ ನೋಡ್ಕೊಂತಾಳೆ. ಈ ತರ ನೋಡ್ಕೊಂಡ್ಮೇಲೆ ಅವಳು ಏನ್ ಕಾಣ್ತಾಳೆ ಅಂದ್ರೆ ಪೂರ್ತಿಯಾಗಿ ಶುದ್ಧವಾಗಿರ್ತಾಳೆ. ಒಳ್ಳೆ ಹಿಮಾಲಯನ ಧರಿಸಿರ್ತಾಳೆ. ತುಂಬಾ ಚೆನ್ನಾಗಿರುವಂತ ಡ್ರೆಸ್ ಹಾಕೊಂಡಿರ್ತಾಳೆ. ಹಾಗೆ ತಿಲಕ ಇರುತ್ತೆ ಅವಳ ಮೈ ಮೇಲೆ. ಈ ತರ ತುಂಬಾ ಚೆನ್ನಾಗಿ ಸೇವಕಿಯರೆಲ್ಲ ಅವಳನ್ನ ರೆಡಿ ಮಾಡಿರ್ತಾರೆ. ಅವಳ ಇಡೀ ದೇಹ ಇವನ್ ಅವಳ ಕೂದ್ಲನ್ನ ಕೂಡ ನೀಟಾಗಿ ಸ್ನಾನ ಮಾಡಿಸಿರ್ತಾರೆ. ಆಮೇಲೆ ಒಂದು ಸ್ಪೆಷಲ್ ನೆಕ್ಲೆಸ್ ಹಾಕಿರ್ತಾರೆ. ಕೈಗಳಲ್ಲಿ ಬಳೆ ಹಾಕಿರ್ತಾರೆ, ಕಾಲಲ್ಲಿ ಕಾಲ್ ಚೈನ್ ಹಾಕಿರ್ತಾರೆ. ಅದು ಚಿನ್ನದ ಒಂದು ಕಾಲ್ ಚೈನ್ ಅನ್ನ ಹಾಕಿರ್ತಾರೆ. ಸೊ ಈ ತರ ಎಲ್ಲಾ ರೀತಿಯಾಗಿ ಅವಳನ್ನ ಚೆನ್ನಾಗಿ ಅವರು ನೋಡ್ಕೊಂಡಿರ್ತಾರೆ. ಇದಾದ್ಮೇಲೆ ಅವಳಿಗೆ ಸೊಂಟದ ಪಟ್ಟಿ ಹಾಕಿರ್ತಾರೆ. ಇನ್ನು ಏನೇನು ಮಂಗಳಕರವಾದಂತಹ ಸಬ್ಸ್ಟೆನ್ಸಸ್ ಏನೇನಿದೆ ಅದನ್ನೆಲ್ಲ ಹಚ್ಚಿರ್ತಾರೆ. ಮಂಗಳಕರವಾಗಿ ಬೇಕಾಗಿರೋದು ಕುಂಕುಮ, ಅರಿಶಿನ, ಶ್ರೀಗಂಧ ಈ ತರದ್ನೆಲ್ಲ ಹಚ್ಚಿರ್ತಾರೆ. ಮತ್ತೆ ಅವಳ ಹಲ್ಲುಗಳು ವೈಟ್ ಆಗಿರ್ತವೆ. ತರ ಹೊಳಿತಾ ಇರುತ್ತೆ. ಅವಳ ಹುಬ್ಬುಗಳು ತುಂಬಾ ಮನಮೋಹಕವಾಗಿರುತ್ತೆ. ಅವಳ ಕಣ್ಣುಗಳು ನೀರು ತುಂಬಾ ಏನಂತಾರೆ ಸಣ್ಣ ಮಕ್ಕಳ ಕಣ್ಗಳಿರುತ್ತಲ್ಲ, ಮಾಯಿಸ್ಟ್ ಅಂದ್ರೆ ಒದ್ದೆ ತರ ಇರುತ್ತೆ ನೋಡಿ ಕಣ್ಗಳು, ಆ ತರ ಇರುತ್ತೆ. ಅವಳ ಕಣ್ಣಿನ ಕಾರ್ನರ್ ಫುಲ್ ರೆಡ್ ರೆಡ್ ಆಗಿರುತ್ತೆ. ಈ ತರ ಅವಳ ಕಣ್ಗಳು ಒಳ್ಳೆ ಒಂದು ಕಮಲದ ಮೊಗ್ಗು ಇದ್ದ ರೀತಿ ಇರುತ್ತೆ. ಹಾಗೆ ಅವಳ ಕೂದಲು ಎಲ್ಲ ಪೂರ್ತಿ ಕವರ್ ಆಗಿರುತ್ತೆ. ಅವಳ ಮುಖನ ಸುತ್ತುವರೆದಿರುತ್ತೆ. ತರ ತುಂಬಾ ಚೆನ್ನಾಗಿ ಅವಳು ಕಾಣ್ತಾ ಇರ್ತಾಳೆ ಫೈನಲಿ. ಸೊ ಈ ತರ ಇದ್ದಾಗ ಅವಳಿಗೆ ತನ್ನ ಗಂಡನ ನೆನಪಾಗುತ್ತೆ, ಪತಿಯ ನೆನಪಾಗುತ್ತೆ, ಕರ್ದಮ್ಮ ಮುನಿಗಳದು. ಸೊ ಅವಳು ತುಂಬಾನೇ ಹತ್ರ ಆಗಿರ್ತಾನೆ. ತುಂಬಾನೇ ಡಿಯರ್ ಆಗಿರ್ತಾಳೆ, ಆತ್ಮೀಯವಾಗಿರ್ತಾನೆ ಕರ್ದಮ್ಮ ಮುನಿ. ಅವಳಿಗೆ ನೆನಪಾಗಿದ ತಕ್ಷಣ ಅವಳು ಇಮಿಡಿಯೇಟ್ಲಿ ಕರ್ದಮ್ಮ ಮುನಿಗಳ ಮುಂದೆ ಬಂದ್ಬಿಡ್ತಾಳೆ. ಸೊ ಯಾಕಂದ್ರೆ ಆತರ ಇರುತ್ತೆ. ದೇವಹೂತಿ ನೆನ್ಪ್ ಮಾಡ್ಕೊಂಡ ತಕ್ಷಣ ಕರ್ದಮ್ಮ ಮುನಿ ಅವಳನ್ನ ಕರೆಸ್ಕೊಂಡ್ಬಿಡ್ತಾರೆ ಅವ್ರ ಹತ್ರ. ಅವಳು ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ತನ್ನ ಗಂಡನ್ ನೋಡಿ ಮತ್ತೆ ಅವರ ಶಕ್ತಿಯನ್ನ ನೋಡಿ ಅವಳಿಗೆ ಏನು ತುಂಬಾ ಚೆನ್ನಾಗ್ ಅನ್ಸುತ್ತೆ, ಖುಷಿ ಆಗುತ್ತೆ. ಇದಾದ್ಮೇಲೆ ಅವಳು ಏನ್ ಮಾಡ್ತಾಳೆ, ದೇವಹೂತಿ ಕೂಡ ಇವ್ರು ಕರ್ದಮ್ಮ ಮುನಿಗಳು ಕೂಡ ದೇವಹೂತಿಯನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಅವರಿಗೂ ಕೂಡ ಅವಳ ಮೇಲೆ ಇದ್ದಂತಹ ಒಂದು ಪ್ರೀತಿ ಇನ್ನೂ ಹೆಚ್ಚಾಗತ್ತೆ, ಆಸೆ ಇನ್ನೂ ಹೆಚ್ಚಾಗತ್ತೆ. ಅವರು ಫಸ್ಟ್ ಟೈಮ್ ನೋಡಿರ್ತಾರಲ್ಲ ಇವರು ರಾಜನ ಜೊತೆ ರಾಜ್ಕುಮಾರಿಯನ್ನ, ಅದೇ ರೀತಿಯಾದಂತಹ ಒಂದು ಸೌಂದರ್ಯ ಅವಳಿಗೆ ಮತ್ತೆ ಬಂದಿರುತ್ತೆ. ಸೊ ಈ ತರ ಅವನಿಗೂ ಕೂಡ ತುಂಬಾ ಒಂದು ಖುಷಿ ಅನ್ಸುತ್ತೆ ಅವಳನ್ನ ನೋಡಿ. ಸೊ ಈ ತರ ಇದ್ರೂ ಕೂಡ ಈ ತರ ಅವರು ತನ್ನ ಪತ್ನಿಗೆ ಆಕರ್ಷಿತರಾದ್ರೂ ಕೂಡ ಆ ಆಕರ್ಷಣೆಯನ್ನು ಕೂಡ ಹೊಗಳ್ತಾರೆ. ಎಲ್ಲಾ ಋಷಿಗಳು ಆ ಆಕರ್ಷಣೆ, ಕರ್ದಮ್ಮ ಮುನಿಗಳ ಆಕರ್ಷಣೆಯನ್ನು ಹೊಗಳ್ತಾರೆ. ಯಾಕಂದ್ರೆ ಅವರು ತಮ್ಮ ಯೋಗ ಶಕ್ತಿಯಿಂದ ಮತ್ತೆ ಅವರ ಕೃಷ್ಣ ಪ್ರಜ್ಞೆಯಿಂದ ಅವ್ರಿದ್ ಯಾವ್ದಕ್ಕೂ ಅಟ್ಯಾಚ್ ಆಗಿರೋದಿಲ್ಲ. ಅವರು ಪೂರ್ತಿ ನಿರ್ಲಿಪ್ತವಾಗಿರ್ತಾರೆ. ಅದೇ ಸಮಯದಲ್ಲಿ ಅವರು ಭಗವಂತನ ಒಂದು ಸೇವೆಗೋಸ್ಕರ ಅವರು ಈ ಎಲ್ಲವನ್ನ ಕೂಡ ಮಾಡ್ತಾ ಇರ್ತಾರೆ. ಸೊ ಯಾವ ತರ ಕಾಣ್ತಾ ಇದ್ರು ಅಂದ್ರೆ ಅವರು ಕರ್ದಮ್ಮ ಮುನಿಗಳು ಚಂದ್ರನ ತರ ಇದ್ರು. ಹಾಗೆ ದೇವಹೂತಿ ಮತ್ತೆ ಇನ್ನು ಉಳಿದಂತಹ 1000 ಜನ ಹುಡುಗಿಯರಿದ್ರಲ್ಲ ಅವರೆಲ್ಲರೂ ನಕ್ಷತ್ರಗಳ ತರ ಅಲ್ಲಿ ಮಿಂಚ್ತಾ ಇದ್ರು ಆ ಒಂದು ಆಕಾಶದಲ್ಲಿ ಹಾರುವಂತ ಪ್ಯಾಲೇಸ್ ಅಲ್ಲಿ ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಅವರು ಮೇರು ಪರ್ವತಕ್ಕೆ ಹೋದ್ರು. ಅಲ್ಲಿರುವಂತಹ ಒಂದು ಗಾಳಿ, ಬೆಳಕು ಮತ್ತೆ
ಒಂದು ಗಂಧ, ಇವೆಲ್ಲವನ್ನ ಕೂಡ ಅವರು ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಏನಾಯ್ತು, ಒಂದು ಅವರ ಆಸೆ ಇನ್ನೂ ಬೆಳೀತಾ ಹೋಯ್ತು. ಅವರ ಕಾಮ ಬೆಳೀತಾ ಹೋಯ್ತು. ಸೊ ಈ ತರ ಇಲ್ಲಿ ಜನರಲಿ ಕುಬೇರ ಇದಾರಲ್ಲ, ಅವರು ಮತ್ತೆ ವಾಯು, ಅಗ್ನಿ, ಇವರೆಲ್ಲ ಬಂದು ಅಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ಆ ಒಂದು ಪ್ಲೇಸಿಗೆ ಹೋದಾಗ ಕರ್ದಮ ಮುನಿಗಳು ಕೂಡ ತನ್ನ ಪತ್ನಿ ಹಾಗೆ ಉಳಿದಂತಹ ಎಲ್ಲ ಹೆಣ್ಮಕ್ಳು ಏನಿದ್ದಾರೆ ಅವರೆಲ್ಲರ ಜೊತೆ ಎಷ್ಟು ವರ್ಷಗಳ ಕಾಲ ಅವರು ಆನಂದವನ್ನ ಪಡೆದ್ರು ಅಂತ ಹೇಳ್ತಾರೆ. ಕರ್ದಮ ಮುನಿ ಎಸ್ಪೆಷಲಿ ಅವರು ಯೋಗಮಾಯ ಒಂದು ಅಂಡರ್ ಅಲ್ಲಿ ಇದ್ದಿದ್ರಿಂದ ಅವರ ಒಂದು ಎಲ್ಲ ಕ್ರಿಯೆಗಳನ್ನ ಕೂಡ ಋಷಿಗಳು ಹೊಗಳ್ತಾರೆ. ಸೊ ಈ ತರ ಅವರು ತಮ್ಮ ಹೆಂಡತಿಯಿಂದ ತುಂಬಾನೇ ಸಂತುಷ್ಟರಾಗಿದ್ರು. ಹಾಗೆ ಇನ್ನೂ ಉಳಿದಂತಹ ಇದಕ್ಕೆಲ್ಲ ಹೋದ್ರು, ಗಾರ್ಡನ್ಸ್ ಅಂದ್ರೆ ಗಾರ್ಡನ್ಗಳಿಗೆಲ್ಲ ಹೋದ್ರು. ಏನವ ಹೆಸರು ಅಂದ್ರೆ ವೈಶ್ರಂಭಕ, ಸುರಾಸನ, ನಂದನ, ವನಗಳಿವೆಲ್ಲ, ಇವೆಲ್ಲಕ್ಕೂ ಕೂಡ ಅವರು ಹೋದ್ರು. ಮತ್ತೆ ಮಾನಸ ಸರೋವರ, ಇದಕ್ಕೆ ಕೂಡ ಅವರು ಭೇಟಿ ಕೊಟ್ರು. ಅದಾದ್ಮೇಲೆ ಇಡೀ ಎಲ್ಲಾ ಏನೇನ್ ಗ್ರಹಗಳಿದೆ ಅವೆಲ್ಲವನ್ನ ಕೂಡ ತೋರಿಸ್ಕೊಳ್ತಾ ಬಂದ್ರು ಕರ್ದಮ ಮುನಿಗಳು ದೇವಹೂತಿಗೆ. ಸೊ ಹೇಗೆ ಗಾಳಿ ಎಲ್ಲಾ ಕಡೆ ಯಾವುದೇ ಒಂದು ಅಡೆತಡೆ ಇಲ್ದಲೆ ಹರಿಯುತ್ತೋ ಆ ತರ ದೇವಹೂತಿ ಜೊತೆ ಕರ್ದಮ ಮುನಿಗಳು ಇಡೀ ಬ್ರಹ್ಮಾಂಡವನ್ನ ಅವರು ಸುತ್ತಿ ಬಂದ್ರು. ಸೊ ಅದ್ ಯಾವ ತರ ಅಂದ್ರೆ ಇವನ್ ದೇವತೆಗಳನ್ನ ಕೂಡ ಅವ್ರು ಮೀರಿಸ್ಬಿಟ್ರು ಈ ತರ ಓಡಾಡ್ತಾ. ಯಾಕಂದ್ರೆ ಯಾರು ಭಗವಂತನ ಒಂದು ಶರಣನ್ನ ತಗೊಂಡಿರ್ತಾರೆ, ಶರಣಾಗ್ಬಿಟ್ಟಿರ್ತಾರೆ ಭಗವಂತನ್ಗೆ, ಅದು ಅಷ್ಟು ದೃಢತೆಯಿಂದ ಶರಣಾಗಿರ್ತಾರೆ, ಅವರು ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಭಗವಂತ ಅವ್ರ ಜೊತೆ ಇರ್ತಾರೆ. ಸೊ ಹಾಗಾಗಿ ನೋಡಿ, ಇದನ್ನ ಕರ್ದಮ ಮುನಿಗಳು ಕೂಡ ಮಾಡೋದಕ್ಕೆ ಆರಾಮಾಗಿ ಅವರು ಮಾಡೋದಕ್ಕೆ ರೆಡಿ ಇದ್ರು. ಸೊ ನೋಡಿ, ಇವ್ರು ಯಾವ ರೀತಿ ಅಂತ ಅಂದ್ರೆ, ಭಗವಂತನ ಪಾದ ಏನಿದೆ ಅಲ್ಲ, ಅದು ಗಂಗಾದೇವಿಯ ಉಗಮ ಸ್ಥಾನ. ಆ ಗಂಗೆ ಏನ್ ಮಾಡ್ತದೆ, ಎಲ್ಲರ ಭೌತಿಕ ಅಸ್ತಿತ್ವವನ್ನ ಅದು ಕೊನೆಗಾಣಿಸುತ್ತೆ ಅಲ್ವಾ, ಆಧ್ಯಾತ್ಮಿಕ ಜಗತ್ತನ್ನ ಓಪನ್ ಮಾಡುತ್ತೆ ಗಂಗಾದೇವಿ. ಸೊ ಈ ತರ ಭಗವಂತನ ಭಕ್ತರು ಕೂಡ ಏನಿರ್ತಾರೆ, ಅವರು ಭಗವಂತನ ಶೆಲ್ಟರ್, ಭಗವಂತನ ಒಂದು ಕೃಪಾ ಕಟಾಕ್ಷನ ಪಡ್ಕೊಂಡಿರ್ತಾರೆ, ಅವರ ಒಂದು ಪ್ರೊಟೆಕ್ಷನ್ ಅನ್ನ ಪಡ್ಕೊಂಡಿರ್ತಾರೆ. ಹಾಗಾಗಿ ಅವರು ಕೂಡ ಎಲ್ಲ ರೀತಿಯಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಸೊ ಈ ತರ ತನ್ನ ಪತ್ನಿಗೆ ಇಡೀ ಜಗತ್ತನ್ನ ತೋರಿಸಿದಾದ್ಮೇಲೆ ಕರ್ದಮ ಮುನಿಗಳು ವಾಪಸ್ ತಮ್ಮ ಇದಕ್ಕೆ ಬಂದ್ರು. ತಾವಿದ್ದಂತಹ ಸ್ಥಾನ ಏನು ಗುಡಿಸ್ಲಿತ್ತಲ್ಲ ಅಲ್ಲಿಗೆ ಬಂದ್ರು. ಸೊ ಒಬ್ಬ ಭಕ್ತ ಹಿಂಗೆ ಇರ್ತಾನೆ. ಭಕ್ತ ಭಗವಂತನಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾನೆ. ಎಲ್ಲಾ ರೀತಿಯಾದಂತಹ ಭೌತಿಕ ಸುಖವನ್ನ ಅವನು ಪಡ್ಕೊಳೋದಕ್ಕೂ ರೆಡಿ ಇರ್ತಾನೆ, ಅಟ್ ದ ಸೇಮ್ ಟೈಮ್ ಬಿಡು ಅಂದ ತಕ್ಷಣ ಬಿಡೋದಕ್ಕೂ ಕೂಡ ಅವನು ರೆಡಿ ಇರ್ತಾನೆ. ಸೊ ಈ ತರ ಕರ್ದಮ ಮುನಿಗಳು ವಾಪಸ್ ಬರ್ತಾರೆ. ಬಂದ್ಮೇಲೆ ಅವ್ರನ್ನವರು 9 ಜನರಾಗಿ ವಿಸ್ತರಿಸ್ಕೊಳ್ತಾರಂತೆ. ಸೊ 9 ಜನರಾಗಿ ವಿಸ್ತರಿಸ್ಕೊಂಡು ದೇವಹೂತಿಗೆ ಎಷ್ಟೋ ವರ್ಷಗಳ ಕಾಲ ಅವರು ಕಾಮಸುಖವನ್ನ ಅನುಭವಿಸ್ತಾರೆ. ದೇವಹೂತಿ ಮತ್ತೆ ಕರ್ದಮ ಮುನಿಗಳು 9 ಜನ ಆಗಿ ವಿಸ್ತರಿಸ್ಕೊಂಡು ಅವರು ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಏನಂದ್ರೆ, ಒಬ್ಬ ಯೋಗಿ ಅಟ್ ಲಾಸ್ಟ್ ಫೈನಲಿ 9 ಜನ ಆಗಿ ವಿಸ್ತಾರಗೊಂಡ್ಬೋದಂತೆ. 8 ಅಥವಾ 9 ಜನ, ಅದಕ್ಕಿಂತ ಹೆಚ್ಚಾಗಿ ವಿಸ್ತಾರಗೊಳ್ಳಕ್ ಆಗೋದಿಲ್ಲ. ಆದ್ರೆ ಭಗವಂತ ಮಾತ್ರ ನೋಡಿ, ನಾವು ನೋಡಿದ ಹಾಗೆ 16,108 ಜನರಾಗಿ ವಿಸ್ತರಿಸ್ಕೊಂಡ್ರು ಭಗವಂತ. ಅಷ್ಟೇ ಅಲ್ಲ, ಗೋಪಿಯರ ಜೊತೆ ಇದ್ದಾಗ ಇನ್ನು ಬಿಲಿಯನ್ಸ್, ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅನ್ಕೌಂಟಬಲ್ ರೂಪದಲ್ಲಿ ಅವರು ವಿಸ್ತಾರಗೊಂಡ್ರು. ಸೊ ಇಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಸೊ ಈ ತರ ಆದ್ಮೇಲೆ ಏನಾಗುತ್ತೆ, ಆ ದೇವಹೂತಿ ತನ್ನ ತುಂಬಾ ಸುಂದರವಾಗಿರುವಂತಹ ಪತಿಯೊಡನೆ ಈ ತರ ಎಲ್ಲಾ ಕಾಮ ಒಂದು ಏನಿದೆ ಅದನ್ನೆಲ್ಲ ಅನುಭವಿಸ್ತಾ ಇರ್ತಾಳೆ. ಆಗ ಹೇಗೆ ದಿನಗಳು ಕಳೆದ್ವು ಅಂತಾನೆ ಗೊತ್ತಾಗಿಲ್ಲ. 100 ಶರತ್ ಕಾಲಗಳು ಕಳೆದೋಯ್ತು ಈ ತರ ಅವರು ಇದ್ದು. ಅದು ಕೇವಲ ಒಂದು ಕ್ಷಣ ಅನ್ನೋ ರೀತಿ ಕಳೆದೋಯ್ತು. ಸೊ ಆಗ ಕರ್ದಮ ಮುನಿಗಳಿಗೆ ಗೊತ್ತಾಗುತ್ತೆ ಏನಂತ, ಇವಳಿಗೆ ತುಂಬಾ ಜನ ಮಕ್ಕಳು ಬೇಕು ಅಂತ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, 9 ಏನು ರೂಪಗಳಿದ್ವಲ್ಲ, ಅವರು 9
ವೀರ್ಯಗಳನ್ನ ದೇವಹೂತಿಯ ಗರ್ಭದೊಳಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಆ 9 ವೀರ್ಯಗಳಿಂದ ನೆಕ್ಸ್ಟ್ ಅವತ್ತಿನ ದಿನಾನೇ ಏನಾಯ್ತಂದ್ರೆ ದೇವಹೂತಿ 9 ಜನ ಹೆಣ್ಮಕ್ಳಿಗೆ ಜನ್ಮ ಕೊಡ್ತಾಳೆ. ಆ ಹೆಣ್ಮಕ್ಳೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರ್ತಾರೆ, ಆಕರ್ಷಕವಾಗಿರ್ತಾರೆ. ಅಂಡ್ ಅವರು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವರು ಒಳ್ಳೆ ಕೆಂಪು ಕಮಲದ ಹೂವಿನ ರೀತಿ ಇರುತ್ತೆ ಅವರ ಎಲ್ಲ ಇದನ್ನ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಏನಂದ್ರೆ ದೇವಹೂತಿ ತುಂಬಾ ಜಾಸ್ತಿ ಇಚ್ಛೆ ಪಟ್ಟಿದ್ಲು ಅಂತ ಕಾಮಸ್ಕವನ್ನ, ಹಾಗಾಗಿ ಅವಳಿಗೆ 9 ಜನ ಹೆಣ್ಮಕ್ಳಾದ್ರು ಅಂತ. ಸೊ ಆಗ ಯಾವಾಗ ಅವಳು ತನ್ನ ಗಂಡ ತನ್ನ ಬಿಟ್ಟು ಹೋಗ್ತಾ ಇರೋದ್ ನೋಡಿದ್ಲು, ಯಾಕಂದ್ರೆ ಹೇಳಿದ್ರಲ್ಲ ಯಾವಾಗ ಮಗು ದಯಪಾಲಿಸ್ತೀನಿ ಅದಾದ್ಮೇಲೆ ನಾನು ಹೊರಟೋಗ್ತೀನಿ ಅಂತ, ಅವಾಗ ಅವಳಿಗೆ ತುಂಬಾನೇ ಬೇಜಾರಾಗ್ಬಿಡ್ತು. ಅಂಡ್ ಅವಳು ಮನಸ್ಸು ತುಂಬಾ ಕಲುಕಿ ಬಿಡ್ತು. ಆದ್ರೂ ಕೂಡ ಅವಳು ಹೊರಗಡೆಯಿಂದ ನಕ್ಕೊಂಡು ಕಳಿಸ್ತಾ ಇದ್ಲು ಕರ್ದಮ್ಮ ಮುನಿಗಳು ಹೋಗ್ಬೇಕಾದ್ರೆ. ದೇವಹೂತಿ ತುಂಬಾನೇ ಬೇಜಾರಾಗಿತ್ತು ಈ ಒಂದು ಸಮಯದಲ್ಲಿ. ಸೊ ಭಗವತ್ ಭಕ್ತರು ಆತರ ಇರ್ತಾರೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಂಸಾರದಿಂದ ದೂರ ಹೋಗ್ಬೇಕು ಅನ್ನೋದು ಅವ್ರಲ್ಲಿ ಯಾವಾಗ್ಲೂ ಇರುತ್ತೆ. ಈ ತರ ಇದ್ಕೊಂಡು ಅವಳು ನೆಲವನ್ನ ತನ್ನ ಕಾಲ್ಗಳಿಂದ ಕೆರಿತಾ ಇರ್ತಾಳೆ. ಯಾಕಂದ್ರೆ ಜನರಲಿ ಹೆಣ್ಮಕ್ಳಿಗೆ ತಮ್ಮ ಮನಸ್ಸು ಕ್ಷೋಭೆಗೊಳಗೊಂಡಾಗ ಆತರ ಮಾಡ್ತಾರೆ. ಸೊ ಅವ್ರ ತಲೆನ ಕೆಳಗೆ ಮಾಡಿ ಕೆಳಮುಖ ಮಾಡಿ ತುಂಬಾ ಸ್ಲೋ ಆಗಿ ಅವಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ತನ್ನ ಅಳುನ ಒಂದು ಕಮ್ಮಿ ಮಾಡ್ಕೊಂಡು ಅವಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಂತ ಅಂದ್ರೆ, ಓ ನನ್ನ ಪ್ರಭು, ನೀವು ನನ್ ಕೊಟ್ಟಿರೋಂತ ಎಲ್ಲಾ ಪ್ರಾಮಿಸ್ಗಳನ್ನ ಕೂಡ ನೀವು ಮಾಡಿದ್ದೀರಾ. ಆದ್ರೂ ಕೂಡ ನಾನ್ ನಿಮ್ಗೆ ಏನು ಒಂದು ಶರಣಾಗತ ಆಗಿರುವಂತಹ ಆತ್ಮ ಆಗಿರೋದ್ರಿಂದ ನೀವು ನನಗೆ ಅಭಯವನ್ನ ಕೂಡ ಕೊಡ್ಬೇಕು. ಬರೀ ಇಷ್ಟೇ ಅಲ್ಲ, ನೀವು ಅಭಯವನ್ನ ಕೂಡ ಕೊಡ್ಬೇಕು. ಯಾಕಂದ್ರೆ ಒಬ್ಬ ಆ ಪತಿ, ಆ ಒಬ್ಬ ತಂದೆ ತಾಯಿ, ಒಬ್ಬ ಗುರು, ಇವರೆಲ್ಲರೂ ತಮ್ಮ ಅನುಗತರಾಗಿರುವಂತವ್ರು, ತಮ್ಮ ಶರಣಾಗಿರೋ ಆತ್ಮಗಳಿಗೆ ಅಭಯವನ್ನ ಕೊಡ್ಲಿಲ್ಲ ಅಂದ್ರೆ ಅವರು ತಮ್ಮ ಕೆಲ್ಸವನ್ನ ನೀಟಾಗಿ ಮಾಡಿಲ್ಲ ಅಂತ ಅರ್ಥ. ಅಭಯ ಅಂದ್ರೆ ಯಾವಾಗ ಸಿಗುತ್ತೆ, ಯಾವಾಗ ಅವ್ರಿಗೆ ಮೋಕ್ಷದ ದಾರಿಯನ್ನು ಓಪನ್ ಮಾಡ್ತಾರೆ, ಯಾವಾಗ ಭಗವಂತನ ಬಗ್ಗೆ ತಿಳಿಸ್ಕೊಡ್ತಾರೆ, ಅವಾಗ ಅವರಿಗೆ ಅಭಯ ಅನ್ನೋದು ಸಿಗೋಕೆ ಸಾಧ್ಯ. ಸೊ ಇದನ್ನ ನೀವು ದಯವಿಟ್ಟು ನಂಗೆ ಕೊಡಿ. ಯಾಕಂದ್ರೆ ಓ ನನ್ನ ಪ್ರೀತಿಯ ಬ್ರಾಹ್ಮಣ, ನಿಮ್ಮ ಹೆಣ್ಮಕ್ಳು ಏನಿದಾರಲ್ಲ ಆ ಹೆಣ್ಮಕ್ಳು ಮುಂದೊಂದ್ ದಿನ ಅವರ ಪತಿಯನ್ನ ಹುಡುಕೊಳ್ತಾರೆ, ಆಮೇಲೆ ಅವ್ರವ್ರ ಮನೆಗಳಿಗೆ ಹೊರಟೋಗ್ತಾರೆ. ಅದಾದ್ಮೇಲೆ ನೀವು ಸನ್ಯಾಸಿ ಆದ್ಮೇಲೆ ನನಗೆ ಯಾರಿರ್ತಾರೆ, ನನಗೆ ಸಮಾಧಾನ ಪಡಿಸೋಂಥವ್ರು, ನನಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಕೊಡೋರು ಯಾರಿರ್ತಾರೆ, ನನ್ನ ನೋಡ್ಕೊಳೋರು ಯಾರಿರ್ತಾರೆ ಅಂತ ಹೇಳಿ ಅವರು ಕೇಳ್ತಾಳೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಇರ್ಬೇಕು ಒಬ್ಬ ಹೆಣ್ಮಗುವನ್ನ ನೋಡ್ಕೊಳೋದಿಕ್ಕೆ. ಸಣ್ಣವಳಿದ್ದಾಗ ತಂದೆ ನೋಡ್ಕೊಂತಾರೆ, ಒಂದು ವಯಸ್ಸಿಗೆ ಬಂದ್ಮೇಲೆ ತನ್ನ ಪತಿ ನೋಡ್ಕೋಬೇಕಾಗುತ್ತೆ, ಆಮೇಲೆ ತನ್ನ ಪತಿ ಯಾವಾಗ ಒಂದು ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ಬೇಕಾಗುತ್ತೆ ಆಗ ಒಂದು ಬೆಳೆದಿರುವಂತಹ ಮಕ್ಕಳು ಅವ್ರನ್ನ ನೋಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಇರುತ್ತೆ, ಓಕೆನಾ. ಹಾಗಾಗಿ ಅವಳು ಕೇಳ್ತಾ ಇದ್ದಾಳೆ, ಈಗ ನನಗೆ ಒಂದು ಮಗನನ್ನ ಕೂಡ ದಯಪಾಲಿಸಿ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾಳೆ. ಸೊ ಇಷ್ಟು ದಿನ ನಾವು ಕೇವಲ ಇಂದ್ರಿಯ ಸುಖದಲ್ಲೇ ಈ ಜೀವನವನ್ನ ವೇಸ್ಟ್ ಮಾಡ್ಬಿಟ್ಟಿದೀವಿ, ನಮ್ಮ ಟೈಮ್ನ ವೇಸ್ಟ್ ಮಾಡಿದೀವಿ. ಭಗವಂತನ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದನ್ನ ನಾವು ರೂಢಿ ಮಾಡ್ಕೊಂಡಿಲ್ಲ. ನಿಮ್ಮ ಒಂದು ಆಧ್ಯಾತ್ಮಿಕ ನೆಲೆಯನ್ನ ನಾನು ಅರ್ಥ ಮಾಡ್ಕೊಳ್ದಲ್ಲೇ ಕೂಡ ನಾನು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ಅಲ್ದ ನಾನು ಒಂದು ಭೌತಿಕ ವಸ್ತುಗಳಿಗೆ ಕೂಡ ಅಟ್ಯಾಚ್ ಆಗಿದ್ರು ಕೂಡ ನಿಮ್ಮ ಮೇಲೆ ನಾನು ಪ್ರೀತಿಯಿಂದ ನಿಮ್ಮನ್ನ ನೋಡ್ಕೊಂಡಿದ್ದೀನಿ. ಸೊ ಆ ಒಂದು ಏನು ಅಟ್ಯಾಚ್ಮೆಂಟ್ ಇದೆ ನನಗೆ ನಿಮ್ಗೋಸ್ಕರ, ಆ ಅಟ್ಯಾಚ್ಮೆಂಟ್ ಇಂದಾನೇ ನನಗೆ ದಯವಿಟ್ಟು ಅಭಯವನ್ನು ನೀಡಿ ಅಂತ ಹೇಳಿ ಕೇಳ್ಕೊತಾರೆ. ಯಾಕಂದ್ರೆ ಒಬ್ಬ ಭೌತಿಕ ವ್ಯಕ್ತಿಗೆ ನಾವು ಅಟ್ಯಾಚ್ ಆಗ್ಬಿಟ್ರೆ ಏನಾಗುತ್ತೆ, ಅದರಿಂದ ಭಯನೇ ತುಂಬಿಕೊಳ್ಳುತ್ತೆ ನಮ್ಮಲ್ಲೆಲ್ಲ. ಆದ್ರೆ ಯಾವಾಗ ಒಬ್ಬ ಭಕ್ತನಿಗೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೋ, ಭಕ್ತನಿಗಾಗಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೋ, ಅವಾಗ ಆ ಅಟ್ಯಾಚ್ಮೆಂಟ್ ಇಂದ ಭಗವಂತ ಈಸಿಯಾಗಿ ಸಿಗ್ತಾರೆ. ಯಾಕಂದ್ರೆ ಅಟ್ಯಾಚ್ಮೆಂಟ್ ಇಂದ ಸೇವೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಭಕ್ತಂದು. ಈ ರೀತಿ ಏನಾಗುತ್ತೆ, ಭಗವಂತನ ಕೃಪೆ ಸಿಗುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂತ ನನ್ನ ಅಟ್ಯಾಚ್ಮೆಂಟ್ ಏನಿದೆ ಅದ್ರ ಮೂಲಕನೇ ದಯವಿಟ್ಟು ನನ್ಗೆ ನೀವು ಅಭಯವನ್ನ ದಯಪಾಲಿಸಿ. ಯಾಕಂದ್ರೆ ನೀವು ಅಷ್ಟು ಒಬ್ಬ ಒಳ್ಳೆ ವೈಷ್ಣವ ಇದ್ದೀರಾ, ಶುದ್ಧ ವೈಷ್ಣವ ಇದ್ದೀರಾ, ನನ್ಗೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳಿ ಅವಳು ಕೇಳ್ಕೊಂತಾ ಇದ್ದಾಳು. ಸೊ
ಅಫ್ಕೋರ್ಸ್ ಈ ಒಂದು ಇಂದ್ರಿಯ ತೃಪ್ತಿಗಾಗಿ ಯಾರಾದ್ರೂ ಇಂದ್ರಿಯ ತೃಪ್ತಿಗೋಸ್ಕರ ಒಬ್ರ ಜೊತೆ ಸಂಗ ಮಾಡಿದ್ರು ಅಂದ್ರೆ ಅದರಿಂದ ಬಂಧನ ಉಂಟಾಗುತ್ತೆ. ಆದ್ರೆ ಅದೇ ಇಂದ್ರಿಯ ಸುಖದ ಆಸೆಗಳನ್ನ ಭಗವಂತನ ಭಕ್ತ ಯಾರಾದ್ರೂ ಇದ್ರೆ ಅವ್ರ ಜೊತೆ ಏನಾದ್ರು, ಅಥವಾ ಭಗವಂತನ ಒಂದು ಜೊತೆ ಏನಾದ್ರೂ ಗೊತ್ತಿಲ್ದಲ್ಲೇ ಏನು ಜ್ಞಾನ ಇಲ್ದಲ್ಲೇ ಇತ್ತು ಅಂದ್ರೂ ಕೂಡ ಅವರ ಒಂದು ದಾರಿ ಏನಾಗುತ್ತೆ ಅದು ಕ್ಲಿಯರ್ ಆಗುತ್ತೆ, ಭಗವಂತನ ಕಡೆ ಹೋಗೋದು ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಜ್ಞಾನ ಇರೋದಿಲ್ಲ, ಈ ತರ ಇಂದ್ರಿಯ ತೃಪ್ತಿಗಾಗಿ ಆಸೆ ಪಡ್ಬಾರ್ದು ಅನ್ನೋ ಜ್ಞಾನ ಇಲ್ಲ. ಆದ್ರೂ ಕೂಡ ಶುದ್ಧ ಭಕ್ತನ ಸಹವಾಸದಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಏನಾಗುತ್ತೆ, ಖಂಡಿತವಾಗ್ಲೂ ಒಳ್ಳೇದೇ ಆಗತ್ತೆ. ಸೊ ಈ ತರ ಅವರು ಹೇಳ್ತಾ ಹೋಗ್ತಾರೆ. ಅಂಡ್ ದೇವಹೂತಿಗೆ ಸ್ವಲ್ಪ ಅರ್ಥ ಆಗಿರುತ್ತೆ ಏನಂದ್ರೆ, ಈ ಎಲ್ಲಾ ಇಂದ್ರಿಯ ತೃಪ್ತಿಗಳನ್ನ ಪಡಿತಾ ಪಡಿತಾ ಫೈನಲಿ ಒಂದು ಏನು ವೈರಾಗ್ಯ ಮೂಡ್ಲಿಲ್ಲ ಅಂದ್ರೆ ಅದು ವೇಸ್ಟ್ ಆಗುತ್ತೆ. ಆ ವೈರಾಗ್ಯದಿಂದ ಭಗವಂತನಿಗೋಸ್ಕರ ಭಕ್ತಿ ಮಾಡೋದು ಹುಟ್ಲಿಲ್ಲ ಅಂದ್ರೆ ಅಂತಹ ಮನುಷ್ಯ ಏನಿದಾನೆ ಅವನು ಸತ್ತಿರೋ ಅಂತವನ್ಗೆ ಸಮ. ಆಲ್ದೋ ಅವನು ಉಸಿರಾಡ್ತಾ ಇರ್ಬೋದು ಆದ್ರೆ ಅವ್ನು ಸತ್ತಂಗೇನೆ. ಹಾಗಾಗಿ ನೀವು ಏನ್ ಮಾಡಿ, ನನ್ ದಯವಿಟ್ಟು ಈ ಒಂದು ನಿಮ್ಮ ಆಧ್ಯಾತ್ಮಿಕ ವಿಜ್ಞಾನವನ್ನು ಕೂಡ ಕೊಡಿ. ಯಾಕಂದ್ರೆ ನಾನು ಪೂರ್ಣವಾಗಿ ಮಾಯಾ ಏನಿದೆ ಮಾಯೆಯಿಂದ ನಾನು ಇದಾಗ್ಬಿಟ್ಟಿದ್ದೀನಿ. ನನ್ನನ್ನ ಮಾಯೆ ಚೀಟ್ ಮಾಡ್ಬಿಟ್ಟಿದ್ದಾಳೆ ಇಷ್ಟ ದಿನ. ಯಾಕಂದ್ರೆ ಇಷ್ಟ ದಿನ ನಾನು ನಿಮ್ಮ ಸಂಘದಲ್ಲಿ ಇದ್ರೂ ಕೂಡ ನಾನು ನಿಮ್ಮಿಂದ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಯೋದಕ್ಕೆ ಅಷ್ಟು ಹೋಗಿ ಇಂಟ್ರೆಸ್ಟ್ ಅನ್ನು ತೋರಿಸ್ಲಾ ಇಲ್ಲ. ಯಾಕಂದ್ರೆ ಮಾಯೆ ಏನಿತ್ತು ಅಷ್ಟು ಆವರಿಸಿತ್ತು ನನ್ನ. ಆದ್ರೆ ಈಗ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಅವಳು ಹೇಳ್ತಾಳೆ. ಸೊ ಇದು ವಿಲಾಪ, ಅವಳ ಒಂದು ಆ ಪ್ರಲಾಪ, ದೇವಹೂತಿ ಒಂದು ಆ, ಇದು ಮುಗಿಯುತ್ತೆ. ಸೊ ಇಲ್ಲಿಗೆ ಈ ಒಂದು 23ನೇ ಅಧ್ಯಾಯ ಮುಗಿತಾ ಇದೆ. ತುಂಬಾ ಟೈಮ್ ತಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಬೇಕು. ಹಾಗೆ ನನ್ನ ಒಂದು ಏನಾದ್ರೂ ತಪ್ಪು ಏನಾದ್ರೂ ಹೇಳಿದ್ರೆ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಗೇನಾದ್ರೂ ತುಂಬಾ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಆ ಥರ ಏನಾದ್ರು ಅನ್ಸಿದ್ರೆ ಅದು ಖಂಡಿತವಾಗ್ಲೂ ಶ್ರೀಲ ಪ್ರಭುಪಾದರ ಕೃಪೆಯಿಂದ, ಹಾಗೆ ನನ್ನ ಗುರು ಮಹಾರಾಜ್ ಹಾಗೆ ಎಲ್ಲ ವೈಷ್ಣವರ ಒಂದು ಆಶೀರ್ವಾದದಿಂದ ಬಂದಿದೆ. ತುಂಬಾ ಧನ್ಯವಾದ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ 4 ಗಂಟೆಗೆ ಏನೋ ಕ್ಲಾಸ್ ನಿಮ್ಗೆ ಹೇಳಿದ್ದು, ಆದ್ರೂ ಆ ಕ್ಲಾಸು ಮಾಡಿ ಈ ಕ್ಲಾಸು ಮಾಡಿ ತುಂಬಾ ಕ್ಲಾಸ್ಗೆ ಪ್ರಿಪೇರ್ ಆಗಿಲ್ಲ ಆದ್ರೂ ಕ್ಲಾಸ್ ಮಾಡಿದ್ರ ಮಾತಾಜಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ ಮಾತಾಜಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಮಾತಾಜಿ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ನನ್ನ ಒಂದು ಪರ್ಸನಲ್ ಜೀವನದಲ್ಲಿ ಮತ್ತೆ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್. ಇದನ್ನ ಓದಿ ಇನ್ನೊಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಂತ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಇವತ್ತಿಂದು ಪ್ರವಚನ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಪತಿ ಸತಿ ಯಾವ ತರ ಇರ್ಬೇಕು, ಯಾವ ತರ ನಡ್ಕೋಬೇಕು, ನಾವ್ ಯಾವ ತರ ನಡ್ಕೊಂಡ್ರೆ ಯಾವ ತರ ಮಕ್ಳು ಆಗ್ತವೆ, ಮತ್ತೆ ಆ ಕರ್ದಮ ಮುದಿಗೆ ಎಷ್ಟು ದೈವ ಭಕ್ತಿ ಇತ್ತು ಅವರು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ ನಿಮ್ಗೆ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪಡ. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಮಾತಾಜಿ, ನರಸಿಂಹ ಪ್ರಣತಿ ಹಾಡ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಹರೇ ಕೃಷ್ಣ. ನರಸಿಂಹ ಪ್ರಣತಿ ಹಾಡ್ತೀರಾ? ಹರೇ ಕೃಷ್ಣ. ಹಾಡಿ ಹಾಡಿ ಮಾತಾಜಿ. ಶ್ರೀ ನರಸಿಂಹ ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ, ಪ್ರಹ್ಲಾದಲಾದದಾಯಿನೇ ಪ್ರಹ್ಲಾದಲಾದದಾಯಿ ಆಕಾಶಿ ಪೂರ್ವಕ್ಷಃ ಹಿರಣ್ಯಾಕಾಶಿ ಪೂರ್ವಕ್ಷಃ
शिलटङ्कनकालये शिलटङ्कनकालये इतो नरसिंह परतो नरसिंह इतो नरसिंह परतो नरसिंह यत यत यामि ततो नरसिंह बहिर्नरसिंह हृदये नरसिंह बहिर्नरसिंह हृदये नरसिंह बहिर्नरसिंह हृदये नरसिंह नरसिंहमदिं शरणं प्रपदे नरसिंहमदिं शरणं प्रपदे तव करकमलवरे नका अद्भुत शृङ्गा दलित हिरण्यकशिपु तनुभृङ्गा केशवधृत नरहरिरूप जय जगदीश हरे जय जगदीश हरे जय जगदीश हरे केशवधृता नरहरिरूप केशवधृता नरहरिरूप जय जगदीश हरे जय जगदीश हरे जय जगदीश हरे लक्ष्मी नरसिंह जय अनंत देव लक्ष्मी नरसिंह जय अनंत देव प्रहलाद महाराज प्रहलाद महाराज जय भक्त प्रहलाद जय जय प्रभुपाद ओ प्रभुपाद जय जय प्रभुपाद जय जय गुरुदेव गुरुदेव जय जय गुरुदेव निताय गौरा हरि बोल निताय गौरा हरि बोल लक्ष्मी नरसिंह पाद की जय भक्तवत्सल प्रहलाद महाराज की जय अनंत कोटि वैष्णव भक्त वृंद की जय गौर प्रेमानंदे हरि हरि बोल हरे कृष्ण ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರದ್ಧಾ ಭಕ್ತಿಯಿಂದ ನರಸಿಂಹ ಪ್ರಣತಿ ಹಾಡಿದ ರಸವತಿ ಮುಖಾರ ದೇವಿ ದಾಸಿ ಮಾತಾಜಿಗೆ ಧನ್ಯವಾದಗಳು. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮಲಗು ಮುನ್ನ ಮಾಧವನೇನೆ ಆನ್ಲೈನ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. श्रील प्रभुपाद की जय. गुरु महाराज की जय. हरे कृष्ण प्रभुजी. हरे कृष्ण माताजी. ಧನ್ಯವಾದಗಳು. ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ.